ಉಳ್ಳ ನನ್ನ ಪ್ರಿಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳು ತಿಳಿಸಿಕೊಳ್ಳುತ್ತಾ ಈ ಸುಂದರವಾದಂತಹ ವಾರದ ಮೊದಲನೇ ದಿನದಲ್ಲಿ ತಂದೆಯಾದ ದೇವರನ್ನ ಆರಾಧಿಸುತ್ತಾ ಯೇಸು ಕ್ರಿಸ್ತನ ಸಿದ್ಧಪಡಿಸುವಂತಹ ಮೇಜಿಗೆ ನಾವು ಸಿದ್ಧರಾಗಿದ್ದೇವೆ. ಸ್ತುತಿ ಯಜ್ಞಗಳನ್ನು ಅರ್ಪಿಸಿದ್ದೇವೆ. ವಾಕ್ಯದ ಉಪದೇಶದಲ್ಲಿ ನಾವು ಬಂದಿದ್ದೇವೆ. ಈ ಸಮಯದಲ್ಲಿ ನಾವು ವಾಕ್ಯದ ಭಾಗಕ್ಕೆ ಸಾಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಸಾಗುವ. ನಮ್ಮನ್ನು ಪ್ರೀತಿಸುವಂತ ತಂದೆಯೇ, ನಿಮ್ಮನ್ನು ಆರಾಧಿಸಲು ನಾವು ಬಂದಿದ್ದೇವೆ. ನಿಮ್ಮ ಸಮ್ಮುಖದಲ್ಲಿ ನಾವಿದ್ದೇವೆ. ನಮ್ಮ ತನು ಮನ ಧನವಲ್ಲ ನಿಮ್ಮ ಬಳಿಗೆ ಒಪ್ಪಿಸುವಂತರಾಗಿದ್ದೇವೆ. ಪೂರ್ಣ ಹೃದಯದಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ಶಕ್ತಿಯಿಂದ ಈ ಆರಾಧನೆಯಲ್ಲಿ ಪಾಲ್ಗೊಂಡು ನಮ್ಮ ಮನಸ್ಸು ಒಂದೇ ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲುವಂತೆಯೂ ಈ ವಾಕ್ಯದ ಭಾಗದಲ್ಲಿ ನಮ್ಮ ನಡೆಸಬೇಕಾಗಿಯೂ ಕೇಳುವಂತ ವಾಕ್ಯಗಳು ಹೃದಯದಾಳದಲ್ಲಿ ನೆಡಲ್ಪಡುವಾಯಿತು. ಬೋಧಿಸುವಂತ ದಾಸನಂತ ನನ್ನನ್ನು ಪಾದ ಬಳಿಗೆ ಒಪ್ಪಿಸುತ್ತಾ ಸತ್ಯತೆಗಳನ್ನ ಪವಿತ್ರಾತ್ಮ ಸಹಾಯದೊಂದಿಗೆ ಬೋಧಿಸುವಂತೆ ಬಲಪಡಿಸಿರಿ. ಕೇಳುವಂತ ಹೃದಯದ ಬಾಗಿಲು ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಜೀವಳ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದು ಆರ್ತಿ ಯೇಸು ಕ್ರಿಸ್ತ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ದೇವರು ತಾನೇ ನಮಗೆ ಹೊಸ ದಿನವನ್ನ, ಹೊಸ ವಾರದ ಮೊದಲನೇ ದಿನವನ್ನ ಕೊಟ್ಟಿದ್ದಾನೆ. ನಾವು ಯಾವ ರೀತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಅಂತ ನೋಡುವಂತ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ನಾವು ಬದುಕುವಂತ ಈ ಭೂಮಿಯಲ್ಲಿ ಬದುಕುವಂತ ಪ್ರತಿಯೊಂದು ಸಂದರ್ಭದಲ್ಲಿ ಸಹ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅಂದ್ರೆ ಇದು ನಮ್ಮ ನಿರಂತರವಾದಂತ ಬದುಕಲ್ಲ ಅಂತ. ಲಾಂಗ್ ಲೈಫ್ ಇಲ್ಲಿ ಭೂಮಿಯಲ್ಲಿ ನಾವು ಬದುಕೋದಿಲ್ಲ. ಲಾಂಗ್ ಲೈಫ್ ಇನ್ ಲಿವಿಂಗ್ ಇನ್ ದ ಅರ್ತ್. ನಾವ್ ಯಾವತ್ತಿಗೂ ಈ ಭೂಮಿಯಲ್ಲಿ ಬದುಕೋದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಪ್ರಪಂಚದ ಮೂಲೆಯಲ್ಲಿರುವಂತ ಎಲ್ಲಾ ಮನುಷ್ಯರಿಗೂ ಸಹ ಇದು ನನ್ನ ನಿತ್ಯವಾದಂತ ಜೀವಿತ ಅಲ್ಲ. ಎಷ್ಟೇ ಶ್ರೀಮಂತನಾಗಿರ್ಲಿ, ಎಷ್ಟೇ ವಿದ್ಯಾವಂತನಾಗಿರ್ಲಿ, ಮೋಸ್ಟ್ ರಿಚ್ ಪೀಪಲ್, ಮೋಸ್ಟ್ ಎಜುಕೇಶನ್ ಪರ್ಸನ್, ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತು, ದಿಸ್ ಇಸ್ ನಾಟ್ ಎ ಇಟರ್ನಲ್ ಲೈಫ್ ಇನ್ ದ ಅರ್ತ್. ಇಲ್ಲಿ ಭೂಮಿಯಲ್ಲಿ ನಾವು ನಿತ್ಯವಾಗಿ ಬದುಕೋತೀವಿ. ನಾವೆಲ್ಲರೂ ಸಹ ಈ ಲೋಕವನ್ನ ಬಿಡಬೇಕಾಗಿ ಬರುತ್ತೆ. ಲೋಕವನ್ನ ಬಿಟ್ಟಂತ ಜನರು ಸಹ ನೋಡಿದ್ದೇವೆ, ನೋಡ್ತಾನೂ ಸಹ ಇದ್ದೇವೆ. ನಾವು ಒಂದಿನ ಈ ಲೋಕವನ್ನ ಪ್ರಯಾಣ ಮುಕ್ತಾಯ ಮಾಡ್ತೇವೆ. ನಮ್ಗೆ ಗೊತ್ತಿದೆ, ಒನ್ ಡೇ ಇಸ್ ಮೈ ದ ಲಿವಿಂಗ್ ಲೈಫ್ ಇಸ್ ಸ್ಟಾಪ್. ಒಂದ್ ದಿವಸ ನಿಂತು ಹೋಗುತ್ತೆ. ಆದ್ರೆ ದೇವ ಮಕ್ಕಳಾಗಿರುವಂತ ನಮಗೆ ಒಂದು ವಿಷಯ ಮಾತ್ರ ಮರೀಲೇಬಾರ್ದು. ಇಸ್ ಗಾಡ್ ಚಿಲ್ಡ್ರನ್, ಒಂದು ವಿಷಯ ಮಾತ್ರ ಮರಿಬಾರ್ದು. ಅದು ಯಾವುದಂತ ನೋಡುವ. ಪೌಲನು ತಿಮೋತಿಗೆ ಬರೆಯುವಾಗ, ಪೌಲ್ ಇಸ್ ರಿಟನ್ ದ ತಿಮೋತಿ ಚಾಪ್ಟರ್ 2 verse 4. ಫಸ್ಟ್ ತಿಮೋತಿ ಚಾಪ್ಟರ್ 2 verse 4, 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಒಂದು ವಿಷಯವನ್ನ ಪೌಲನು ತಿಮೋತಿಗೆ ಬರೀತದೆ. ನಾವು ಓದುವ, ಯಾರಾದ್ರು ಓದಿ. ದೇವರ ಚಿತ್ತ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವರ ಚಿತ್ತ ನಾವ್ ಏನಂತ ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲರಿಗೂ ಒಂದು ಚಿತ್ತ ಇದೆ. ಚಿತ್ತ ಅಂದ್ರೆ ಅರ್ಥ ಆಗತ್ತಾ? ಚಿತ್ತ ಅಂದ್ರೆ ಏನು? ಇಷ್ಟ ಬಯಸುವುದು ಅಂತ ಅರ್ಥ. ಚಿತ್ತ ಅಂದ್ರೆ ಬಯಸುವುದು, ಅದೇ ಹಾಗೆ ಇರ್ಬೇಕು ಅಂತ. ಚಿತ್ತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ನನ್ಗೆ ಗೊತ್ತಿಲ್ಲ. ಈ ಚಿತ್ತಾನ ಪದದ ಹಿಂದೆ ದೇವರು ಹೀಗೆ ಇರ್ಬೇಕು ಅಂತ ನೆನೆಸ್ತಿದ್ದಾರೆ. ಇನ್ನೊಂದ್ಸರಿ ಈ ವಾಕ್ಯದ ಭಾಗವನ್ನು ಧ್ಯಾನಿಸ್ರಿ. ಎಲ್ಲಾ ಜನರು ಅಂದ್ರೆ ಯಾರು? ಭೂಮಿಯಲ್ಲಿರುವಂತ ಕಟ್ಟಕಡೆಯ ಭೂಮಿಯ ಭಾಗ ಯಾವ್ದಂತಿದೆಯೋ ಅಲ್ಲಿರುವಂತ ಮನುಷ್ಯನ ಹಿಡಿದು ಎಲ್ಲಾರು ಸಹ ಏನಂತೆ, ಮೊದಲು ಒಂದನೇದೇನಾಗಬೇಕು? ರಕ್ಷಣೆ ಹೊಂದಬೇಕು. ಫಸ್ಟ್ ಸೇವ್ಡ್, ರಕ್ಷಣೆ ಹೊಂದಬೇಕು. ಎರಡನೇದು ಏನಾಗಿರ್ಬೇಕಂತೆ? ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು. ರಕ್ಷಣೆ ಹೊಂದಬೇಕು, ನಂತರ ದೇವರ ಸತ್ಯದ ಜ್ಞಾನದ ಕಡೆ ಸೇರ್ಬೇಕು ಅಂತ ಹೇಳ್ತಾರೆ. ಇದು ದೇವರ ಚಿತ್ತ. ನಾವು ಏನು ಬದುಕಿದ್ದೇವೆ, ಯಾಕೆ ಬದುಕಿದ್ದೇವೆ ಅನ್ನೋದಾದ್ರೆ ಇದಕ್ಕೆ ಬದುಕಿದ್ದೇವೆ. ಈ ಭೂಮಿಯಲ್ಲಿ ಅನೇಕ ಜನರ ಮಧ್ಯದಲ್ಲಿ ನಾವು ಒಬ್ರು, ಅನೇಕ ಭಾಷೆಗಳ ಮಧ್ಯದಲ್ಲಿ ನಾವು ಒಬ್ರು, ಅನೇಕ ಧರ್ಮಗಳ ಮಧ್ಯದಲ್ಲಿ ನಾವು ಒಬ್ರು. ನಾವು ಸಹ ಬದುಕ್ತಾ ಇದ್ವಿ, ಅವ್ರ ತರನೇ ಬದುಕ್ತಾ ಇದ್ವಿ. ಹೇಗೆ ಅನ್ಯನಿದನೋ ಅದೇ ತರ ನಾವು ಸಹ ಇದ್ದೇವೆ. ಅವನು ಬೆಳಿಗ್ಗೆ ಎದ್ದೇಳ್ತಾನೆ, ನಾನು ಬೆಳಿಗ್ಗೆ ಎದ್ದೇಳ್ತೀನಿ. ಅವನು ಸಹ ಕೆಲಸ ಹೋಗ್ತಾನೆ, ನಾನು ಸಹ ಕೆಲಸ ಹೋಗ್ತೀನಿ. ಅವನು ಸಹ ಆದಾಯಕ್ಕೆ ಹೋಗ್ತಾನೆ, ನಾನು ಸಹ ಆದಾಯ ಮಾಡ್ತೇನೆ. ಅವನಿಗೂ ಸಹ ಮಕ್ಕಳಿದೆ, ನನಗೂ ಸಹ ಮಕ್ಕಳಿದೆ. ನಾನು ದೇಶವನ್ನ ಪ್ರೀತಿಸ್ತಾನೆ, ನಾನು ದೇಶವನ್ನ ಪ್ರೀತಿಸಿ. ಇದು
ಎಲ್ಲಾ ಮನುಷ್ಯರಿಗಿರುವಂತ ಕಾರ್ಯವೇ. ಆದ್ರೆ ದೇವ ಮಕ್ಕಳಿಗೆ ಮಾತ್ರ ಪ್ರತ್ಯೇಕವಾಗಿ ಬ್ರಾಕೆಟ್ ಆಗಿ ಇಲ್ಲಿ ಪೌಲನ್ ಹೇಳ್ತಿದ್ದಾನೆ, ದೇವರ ಚಿತ್ತ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯ. ಈ ಚಿತ್ತ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಪರಲೋಕಕ್ಕೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ದೇವರ ಚಿತ್ತವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಸೇವ್ಡ್, ನಾವು ರಕ್ಷಣೆ ಹೊಂದಿದ್ದೀವಿ ಅಲ್ವಾ, ಇದೇ ದೊಡ್ಡ ಕಾರ್ಯ ದೇವರು ನಮ್ಗೆ ಕೊಟ್ಟಿತ್ತು. ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಗೆ ರಕ್ಷಣೆಯನ್ನ ಕೊಟ್ಟಿದ್ದ. ಆ ರಕ್ಷಣೆಯಲ್ಲಿ ಇದ್ದಂತ ನಾನು ಸತ್ಯವನ್ನ, ಜ್ಞಾನವನ್ನ ಏನ್ ಮಾಡ್ಬೇಕಂತೆ, ಜ್ಞಾನಕ್ಕೆ ಸೇರ್ಕೋಬೇಕು ಅಂತ ಹೇಳ್ತೇನೆ. ದೇವರ ಸತ್ಯ, ದೇವರ ಜ್ಞಾನ, ದೇವರ ವಿಸ್ಡಮ್ ಒಳಗಡೆ, ಆ ಒಂದು ಒಳಗಡೆ ನಾವು ಸೇರ್ಕೋಬೇಕು. ಸೇರ್ಕೊಳ್ಳಿಲ್ಲ ಅಂದ್ರೆ ದೇವರ ಚಿತ್ತ ನೆರವೇರಿಸಲಿಲ್ಲ ಅಂತ ಅರ್ಥ. ರಕ್ಷಣೆ ಹೊಂದ್ಬಿಟ್ಟು ಮಾತ್ರಕ್ಕೆ ನಾವು ನಿತ್ಯ ಜೀವ ಕೊಟ್ಟಿರ್ತೀವಿ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡಿ. ಐ ಟುಕ್ ದ ಬ್ಯಾಪ್ಟಿಸಮ್ ಡಸ್ ನಾಟ್ ಗೋ ಟು ದಿ ಹೆವೆನ್. ನಾನು ಪರಲೋಕ ಹೋಗ್ತೀನಿ ಅಂತ ತಿಳ್ಕೊಬೇಡಿ. ಇಸ್ ಫಾಲೋಡ್ ದ ಗಾಡ್ಸ್ ವರ್ಡ್. ನಾವು ದೇವರ ವಾಕ್ಯವನ್ನ ಪ್ರತಿ ದಿನ ಫಾಲೋ ಮಾಡಬೇಕು, ಅದನ್ನ ನಂಬಬೇಕು, ಅದ್ರಲ್ಲಿ ನೆಲೆಯಾಗಿರ್ಬೇಕು. ಇದ್ರಲ್ಲಿ ನಾವು ಹೇಗೆ ಇರೋದು, ದೇವರ ಚಿತ್ತದ ಪ್ರಕಾರ, ದೇವರ ಚಿತ್ತದಲ್ಲಿ ಹೇಗೆ ನಡೆಯೋದು, ನಾವು ಆಲೋಚನೆ ಮಾಡ್ಬೇಕು ಪ್ರಿಯರೇ. ನಮ್ಗೆಲ್ಲರಿಗೂ ಒಂದು ಬದುಕು ದೇವರು ಕೊಟ್ಟಿದ್ದಾನೆ. ಆಲ್ ಆರ್ ಲಿವಿಂಗ್ ದ ಪರ್ಸನಲ್ ಲೈಫ್. ನಮ್ಗೆ ಅಂದ್ರೆ ಲೈಫ್ ಇದೆ. ಆ ಲೈಫ್ ಒಳಗಡೆ ನಾನು ಹೀಗೆ ಅಂತ ಒಂದು ಸ್ಕ್ವೇರ್ ಹಾಕೊಂಡು ಬದುಕ್ತಾ ಇದ್ದೀನಿ. ಆ ಬದುಕನ್ನ ಸರಿಯಾಗಿ ದಾಟಬೇಕು ಅಂತ ನೆನೆಸ್ತೇನೆ. ಕುಟುಂಬದಲ್ಲಿರುವಂತ ತಂದೆ ತಾಯಿಗಳ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಆ ಪ್ಲಾನ್ ಹೇಗಿದೆ, ಅದಕ್ಕೊಂದು ಚೌಕಟ್ಟನ್ನ, ಬದುಕನ್ನ ಹಾಕೊಂಡಿರ್ತಾನೆ. ನಾನು ಹೀಗೆ ಬದುಕಬೇಕು, ನಾನು ಕೊಟ್ಟಂತ ಕುಟುಂಬವನ್ನ ಹೀಗೆ ನಿಭಾಯಿಸ್ಬೇಕು, ನನಗೆ ಕೊಟ್ಟಂತ ಮಕ್ಕಳನ್ನ ಈ ಗುರಿಯಲ್ಲಿ ಮುಟ್ಟಿಸ್ಬೇಕು, ನನಗೆ ಕೊಟ್ಟಂತ ಜೀವಿತವನ್ನ ಸರಿಯಾದ ರೀತಿಯಲ್ಲಿ ನಾನು ತಲುಪಿಸ್ಬೇಕು ಅನ್ನೋ ಬದುಕನ್ನೇ ಎಲ್ಲ ಬದುಕಿದ್ದಾರೆ. ಎಲ್ಲ ಕಡೆನೂ, ಇದು ಕುಟುಂಬ ಮಾತ್ರ ಅಲ್ಲ, ಎಲ್ಲಾ ವರ್ಗದಲ್ಲಿ ಸಹ. ಅನೇಕರು ಕೆಲಸದಲ್ಲಿದ್ದೀರಿ, ಇಲ್ಲಿ ಅನೇಕ ಜಾಬ್ಗಳಲ್ಲಿದ್ದೀರಿ. ನಿಮ್ ಕೊಟ್ಟಂತ ಪ್ರಾಜೆಕ್ಟ್ಗೆ ಕರೆಕ್ಟ್ ಆಗಿ ನೀವು ವರ್ಕ್ ಮಾಡಲೇಬೇಕು. ಈ ಪ್ರಾಜೆಕ್ಟ್, ಇದು ಒಂದು ಅಚೀವ್ಮೆಂಟು, ಈ ಒಂದು ಪ್ರೋಗ್ರಾಮ್ಸು, ಇದೆಲ್ಲ ನೀವು ಮಾಡಬೇಕಾಗಿರೋದು ನಿಮ್ಮ ಒಂದು ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಮಂತ್ಲಿ, ನಿಮಗೆ ಬರಬೇಕಾದಂತ ಸ್ಯಾಲರಿ, ಮಂತ್ಲಿ ಬರಬೇಕಾದಂತ ನಿಮ್ಮ ಕಷ್ಟ ಅಂತ ನಿಮ್ಗೆ ಬಂದ್ಬಿಡ್ತದೆ. ಅದೇ ತರ ಓದುವಂತ ಮಕ್ಕಳಿಗೆ ಸಹ ಇದ್ದೀರಿ, ಇಲ್ಲಿ ಕಾಲೇಜ್ಗೆ ಹೋಗೋದವರು, ಸ್ಕೂಲ್ಗೆ ಹೋಗೋರಿದ್ದೀರಿ. ನಿಮಗೆ ಆದಂತ ಒಂದು ಚೌಕಟ್ಟನ್ನ ಬದುಕಿದ್ದೀರಿ. ನಿಮಗೆ ಆದ ಓದುವಿಕೆ ಇದೆ. ಓದಬೇಕಾದಂತ ಕರ್ತವ್ಯ ಬಿಟ್ಟು ಬೇರೆ ಯಾವುದು ಸಹ ನಿಮಗಿಲ್ಲ. ತಂದೆ ತಾಯಿಗಳಾದಂತ ಅವ್ರಿಗೆ ಆದಂತ ಒಂದು ಕರ್ತವ್ಯ ಇದೆ. ಬೋಧಕರಾಗಿರುವಂತ ನನಗೆ ಒಂದು ಕರ್ತವ್ಯ ಇದೆ. ಎಲ್ಲರಿಗೂ ಒಂದು ಕರ್ತವ್ಯಗಳಿದೆ. ಆದ್ರೆ ಆ ಕರ್ತವ್ಯವನ್ನ ನಾವು ನಿಭಾಯಿಸ್ತಾನೆ ಇದ್ದೀವಿ. ಯಾರು ನಿಭಾಯಿಸೋದಿಲ್ಲ? ಅವ್ರವ್ರು ನಿಭಾಯಿಸ್ತಾರೆ. ಒಂದು ದಿನ ಇಲ್ಲಿರೋ ಮಕ್ಕಳು ಕಾಲೇಜ್ಗೆ ಹೋಗ್ಲಿಲ್ಲ ಅಂದ್ರೆ, ಇವತ್ತು ತುಂಬಾ ಟೆಕ್ನಾಲಜಿ ಬೆಳೆದಿದೆ, ನಮ್ಮ ಪೀರಿಯಡ್ ಅಲ್ಲಿ ಇರಲಿಲ್ಲ. ಮೆಸೇಜ್ ಬಂದ್ಬಿಡ್ತದೆ ಅಲ್ಲಿ. ಕರೆಕ್ಟಾಗಿ 10:30 ಕಾಲೇಜ್ ಸ್ಟಾರ್ಟ್ ಆಯ್ತು, ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ 11 ಗಂಟೆ ಒಳಗಡೆ ನಮಗೆ ಮೆಸೇಜ್ ಬರ್ತದೆ, ಎಷ್ಟು ಜನ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಅಂತ. ಯಾಕೆ ಪೇರೆಂಟ್ಸ್ ಗಳಿಗೆ ಮೆಸೇಜ್ ಬರ್ಬೇಕು ಆಬ್ಸೆಂಟ್ ಆಗಿರೋದು? ನಮ್ಮ ಕಾಲದಲ್ಲಿ ನಾವು ಸ್ಕೂಲ್ಗೆ ಹೋಗಿದ್ದಿಲ್ವೋ, ಪೇರೆಂಟ್ಸ್ ಗಳಿಗೆ ಗೊತ್ತೇ ಇರ್ತಾ ಇರಲಿಲ್ಲ. ಇವತ್ತು ಯಾಕೆ ಅಟೆಂಡೆನ್ಸ್ ನಮ್ಗೆ ಕಳಿಸ್ಬೇಕು ಟೀಚರ್ಸ್ಗಳು? ವೈ ಸೆಂಡ್ ಇನ್ ಅಟೆಂಡೆನ್ಸ್? ಏನಕ್ಕೆ ಕಳಿಸ್ಬೇಕು ನಮಗೆ? ಈಗ ಇಲ್ಲಿ ಹೇಳಿ, ನಿಮ್ಮ ಅಟೆಂಡೆನ್ಸ್ ಕಳಿಸ್ತಾರಲ್ವಾ ನಿಮ್ಮ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ ಗಳಿಗೆ? ಯಾಕೆ ಕಳಿಸ್ತಾರೆ? ಅಲ್ಲಿ ಅಟೆಂಡೆನ್ಸ್ ಅಲ್ಲಿ ನಿಮ್ ಮಕ್ಳಿದಾರ ನೋಡಿ ಅಂತ. ಆಬ್ಸೆಂಟ್ ಹಾಕ್ಬಿಟ್ಟು 4 ಜನ ಬಂದಿರೋಕ್ಕಿಲ್ಲ, ಆಬ್ಸೆಂಟ್ ಹಾಕಿರ್ತಾರೆ, 4 ಜನ ಮಕ್ಳು ಬಂದಿರೋದಿಲ್ಲ, ಅಲ್ಲಿ ಹೆಸರನ್ನ ಹಾಕಿರ್ತಾರೆ. ಅದು ನನಗ್ ಬಂದಿರ್ತದೆ. ಆ ಅಟೆಂಡೆನ್ಸ್ ಅಲ್ಲಿ 4 ಜನದಲ್ಲಿ ನನ್ನ ಮಗನೋ ಅಲ್ಲ ನನ್ನ ಮಗಳಿದ್ರೆ ನಾನು ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ತೀನಿ ನಾನು? ನನ್ನ ಹೆಂಡತಿ ಏನ್ ಮಾಡ್ತೀನಿ? ಬೆಳಿಗ್ಗೆ ತಾನೇ ತಿಂಡಿ ಮಾಡಿದ್ಲು, ಬೆಳಿಗ್ಗೆ ತಾನೇ ತಿಂಡಿ ಮಾಡ್ದ, ಸೈಕಲ್ ತಗೊಂಡು ಹಿಂಗ್ ಹೋದ, ಈಗ ತಾನೇ ಆಟೋದಲ್ಲಿ ಹೋದ್ಲು, ಈಗ ತಾನೇ ಬಸ್ ಹತ್ತದ್ಲು. ಅಟೆಂಡೆನ್ಸ್ ಅಲ್ಲಿ ಏನಿಲ್ಲ, ಪ್ರೆಸೆಂಟೇಶನ್ ಇಲ್ಲ, ಪ್ರೆಸೆಂಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಎಲ್ಲೋ ಹೋಗಿರ್ತಾಳೆ ಫ್ರೆಂಡ್ ಮನೆಗೆ ಅಂತ ಬಿಟ್ಬಿಡ್ತೀರಾ ಪೇರೆಂಟ್ಸ್? ಎಲ್ಲ ಫ್ರೆಂಡ್ ಮನೆಗೆ ಹೋಗಿರ್ಬೇಕೇನೋ, ಇವತ್ತು ಕಾಲೇಜ್ಗೆ ಲೀವ್ ಹಾಕಿ, ಸ್ಕೂಲ್ಗೆ ಲೀವ್ ಹಾಕ್ಬಿಟ್ಟು ಎಲ್ಲ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡಿರ್ಬೋದೇನೋ ಅಂತ ತಿಳ್ಕೊಂಡು ಬಿಟ್ಬಿಡ್ತೀವ ನಮ್ಮ ತಂದೆ ತಾಯಿಗಳು. ನಾವು ಬಿಡ್ತೀರಾ? ಆತರ ಬಿಡ್ತೀರಾ? ಹೇಳಿ, ಬಿಡ್ತೀರಾ? ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ಅಟೆಂಡೆನ್ಸ್ ನೋಡಿದಾಗ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ? ಆ ಸ್ಥಳಕ್ಕೆ ಹೋಗಿ ನಾವು ಹುಡ್ಕೋವಂತ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಒಂದ್ ವೇಳೆ ಸ್ಕೂಲ್ಗೆ ಬಂದೇ ಇಲ್ಲದೆ ಕಾರಣವನ್ನ ಹುಡುಕ್ತೀವಿ. ಯಾಕೆ ಹೇಳ್ತಾ ಇದೀನಿ ಉದಾಹರಣೆಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ನನ್ನ ಮಗಳು ಅಲ್ಲ ನನ್ನ ಮಗನು ಒಂದು ದಿನ ನನ್ನ ಮನೆಯ ರೂಲ್ಸ್ ಅನ್ನ ಮೀರುವಾಗ
ಅವ್ರು ಕೊಟ್ಟಂತ ನಿಬಂಧನೆ ಏನು, ಕುಟುಂಬದ ಅವತ್ತನ ಕೆಲಸ ಏನು, ಕರೆಕ್ಟ್ ಆಗಿ 9 o'clock ಸ್ಕೂಲಲ್ಲಿ ಇರ್ಬೇಕು, ಕಾಲೇಜಲ್ಲಿ ಇರ್ಬೇಕು. ಅಟೆಂಡೆನ್ಸ್ ಅಲ್ಲಿ ಇಲ್ಲ ನನ್ನ ಮಗ. ಎಲ್ಲರ ಮಕ್ಕಳು ಹೃದಯ, ತಂದೆ ತಾಯಿಗಳ ಹೃದಯ ಪಡಪಡ ಅಂತದೆ. ಇವತ್ತಿನ ಜನರೇಷನ್ ತುಂಬಾ ಕಷ್ಟವಾಗಿದೆ, ಇವತ್ತು ತುಂಬಾ ಕಷ್ಟ ಆಗಿದೆ. ನನ್ನ ಮಗಳು ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಾಳ, ಕರೆಕ್ಟಾಗಿ ಕಾಲೇಜಿಂದ ಮನೆಗೆ ಬರ್ತಾಳ ಅನ್ನೋದು ತುಂಬಾ ಆಲೋಚನೆ ಆಗಿದೆ. ಇಂಡಿಪೆಂಡೆಂಟ್ ಆಗಿ ಬಿಡೋದಕ್ಕೆ ಕಷ್ಟ ಆಗಿದೆ. ಏನ್ ನಡೀತೈತೆ ಪ್ರಪಂಚದಲ್ಲಿ ಗೊತ್ತಾಯ್ತಲ್ಲ. ಮಧ್ಯಾಹ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಚ್ಚ ತಗೊಂಡು ಕೊಚ್ಚುವಂತ ಪರಿಸ್ಥಿತಿಗಳು ಬಂದಿದೆ ಪ್ರಪಂಚದಲ್ಲಿ. ತಂದೆ ತಾಯಿಗಳು ಕಾತುರದಿಂದ ಕಾಯ್ತಾ ಇರ್ತಾಳೆ, ನನ್ನ ಮಗಳು ಕೆಲಸದಿಂದ ಬರ್ತಿದ್ದಾಳೆ, ಕಾಲೇಜಿಂದ ಬರ್ತಿದ್ದಾಳೆ, ನನ್ನ ಮಗ ಬರ್ತಾನಂದ್ರೆ ಕ್ಷುಲ್ಲತದ ಕಾರಣದಿಂದ, ಯಾವುದೋ ಒಂದು ಅಲ್ಪವಾದಂತ ಪ್ರೀತಿಯ ಕಾರಣದಿಂದ ಮರಣದ ಭೀತಿಗಳು ಇವತ್ತು ನಡೀತಾನೆ ಇದೆ. ನೀವೆಲ್ಲ ನೋಡ್ತಾನೆ ಇದಿರ್ಬೇಕು ಅದಲ್ಲ. ಈಗ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿದೆ? ಕ್ರಿಸ್ತನಲ್ಲಿ ಪ್ರಿಯರೇ, ಹೇಗೆ ಒಬ್ಬ ತಂದೆ ತನ್ನ ತಾಯಿ ತನ್ನ ಮಗನ ವಿಷಯದಲ್ಲಿ ಜಾಗೃತೆ ವಹಿಸ್ತಾನೋ, ಅದೇ ತರ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಜಾಗೃತೆ ವಹಿಸ್ತಾನೆ ಪ್ರಿಯರೇ. எப்படி பேரண்ட்ஸ் தன்னுடைய பிள்ளைங்களுக்காக, தன்னுடைய பிள்ளைங்க காலேஜுக்கு போனாங்க, ஸ்கூலுக்கு போனாங்க, ஆனா அட்டெண்டன்ஸ்ல இல்லைன்ட்டு உங்களுக்கு ரிப்போர்ட் வருதோ, அன்று எப்படி நம்ம துடிக்கிறோமோ அதுக்கு 100 மடங்கு தேவன் துடிக்கிறார். என் மகள் ஏன் என்கிட்ட வரலன்ட்டு. இதுதான் தேவனுடைய சித்தம். இந்த காரியத்துக்காக தான் தேவன் தன்னுடைய ஒரே குமாரனை நம்மளுக்காக ಅನುಪಿ ಕೊಡ್ತಾರ. ಇದೊಂದು ಕಾರಣಕ್ಕೋಸ್ಕರನೇ ತನ್ನ ಒಬ್ಬನೇ ಮಗನನ್ನ, ಬಿಗಾಡ ಸಣ್ಣ ನಮ್ಗೆ ಕೊಟ್ಟಿದ್ದಷ್ಟೇ. ಯಾಕೆ ಬರ್ಬೇಕಾಗಿತ್ತು ಯೇಸು ಕ್ರಿಸ್ತನ ಭೂಮಿಗೆ? ನಮಗೆ ಯಾಕೆ ಆತನ ಸಿಲುಬೆಯಲ್ಲಿ ಸಾಯ್ಬೇಕಾಗಿತ್ತು? ನಮಗೋಸ್ಕರ ಆತನ ಪಡಬೇಕಾದ ಕಷ್ಟಗಳು. ಮುಂದಿನ ವಾಕ್ಯಗಳು ನೋಡುವ ಪ್ರೇರಣೆ, ನಾವು ನೋಡುವಂತಹ ಉದಾಹರಣೆಗಳನ್ನು, ಅನೇಕ ವಿಷಯಗಳನ್ನು ನೋಡಬಹುದು. ನಾವು ಯಾವ ವಿಷಯದಲ್ಲಿದ್ದೇವೆ ಅಂದ್ರೆ ದೇವರ ಚಿತ್ತಾನುಸಾರವಾಗಿದ್ದೇವೆ, ಸತ್ಯ ಜ್ಞಾನದಲ್ಲಿದ್ದೇವೆ. ನಿಮ್ಮ ಸತ್ಯವೇದವನ್ನ ತಿಳಿಸ್ಕೊಳ್ಳಿ. ರೋಮನವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 1 3 ಮತ್ತು 4ನೇ ವಾಕ್ಯ, 3-4 ವರ್ಸ್. ರೋಮನ್ಸ್ ಚಾಪ್ಟರ್ 1 3 ಮತ್ತು 4, 3-4. ಯಾರೋ ಓದಿ ಬೇಕಾಗಿ. ನಮ್ಮ ಕರ್ತನೂ ಆಗಿರುವ ಪರಿಶುದ್ಧ ಆತ್ಮಕ್ಕನುಸಾರವಾಗಿ ಸತ್ತವರೊಳಗಿಂದ ಪುನರುತ್ಥಾನ ಹೊಂದಿರುವ ಮೂಲಕ ಆತನು ದೇವಕುಮಾರನೆಂದು ಬಲದೊಂದಿಗೆ ಪ್ರಕಟಿಸುತ್ತಾನೆ. ಗಮನ ಇಡಿ, ವಾಕ್ಯದ ಭಾಗ ಪೌಲನ ಈ ರೀತಿಯಲ್ಲಿ ಬರುತ್ತದಾನೆ. ಈ ಸುವಾರ್ತೆಯ ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಗಮನ ಇಡಿ, ಯಾರ ವಿಷಯವಾದದ್ದು ಇದು? ಯೇಸು ಕ್ರಿಸ್ತನ ವಿಷಯವಾದದ್ದು. ಯಾರಿಗೆ ಹೇಳ್ತಿದ್ದಾನೆ ಇದು? ಪೌಲನ್ ರೋಮ ಸಭೆಗೆ ಹೇಳ್ತಾನೆ. ಇವತ್ತು ಪೌಲನ್ ನಮಗೆ ಹೇಳ್ತಿದ್ದಾನೆ ಈ ವಿಷಯವನ್ನು ಸ್ವಲ್ಪ ಗಮನ ಇಡಿ. ಇದರ ವಿಷಯದ ಕೊಂಚ ಗಮನ ಹಿಂಗೆ. ಈ ವಿಷಯವು ಯೇಸು ಕ್ರಿಸ್ತ. ತಮಿಳಲ್ಲಿ 3-4, ತಮಿಳ್ 3-4-5 சொல்ற வருது, ಕನ್ನಡದಲ್ಲಿ 3-4 சொல்ல வருது. ವಿಷಯವಾದದ್ದು ನಾವು ನೋಡ್ತೇವೆ. ಆತನು ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು. ಹೌದು, ಪವಿತ್ರವಾದಂತಹ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳುವಂತ ಮಾತೇನಂದ್ರೆ, ತಂದೆಯ ದೇವರ ಅವನು ದಾವಿದನ ಕುಮಾರನ ವಂಶದಿಂದನೇ ಬಂದಿದ್ದು. ನಿಜ, ದಾವಿದನ ವಂಶದಿಂದನೇ ಬಂದಿದ್ದು. ಯೋಸೆಫನ ಯಾರ ವಂಶದವನು ಅಂತ ಹೇಳ್ತಾರೆ ಮತ್ತಾಯದಲ್ಲಿ 1ನೇ ಅಧ್ಯಾಯದಲ್ಲಿ. ದಾವಿದನ ವಂಶ ಯೋಸೆಫನ್. ಆತ ದಾವಿದನ ವಂಶದಿಂದ ಬಂದ, ತಾಯಿಯ ಮರಿಯಳ ಗರ್ಭದಲ್ಲಿ ಹುಟ್ಟು ಬಂದ. ಆ ಹುಟ್ಟು ಬೆಳೆದಾಯ್ತು. ಆದ್ರೆ ಮುಖ್ಯವಾದಂತ ಅಂಶ ಏನಿದೆ ಇಲ್ಲಿ, ಆತನು ಪವಿತ್ರವಾದಂತ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ, ಗಮನ ಇಡಿ, ಸತ್ತ ಮೇಲೆ ಏನಂತೆ? ಜೀವಿತನಾಗಿ ಎದ್ದು ಬಂದು ಮಹತ್ಕಾರ್ಯದಿಂದ, ಮರಿಬೇಡಿ ಇಲ್ಲಿ, ಮಹತ್ಕಾರ್ಯದಿಂದ. ಯಾವಾಗ ಯೇಸು ಕ್ರಿಸ್ತನ ದೇವರ ಕುಮಾರನಂತ ನಿರ್ಣಯಿಸಲ್ಪಡ್ತು? ಯೇಸು ಕ್ರಿಸ್ತನು ದೀಕ್ಷಾಸ್ಥಾನಕ್ಕೆ ಹೋಗುವಂತ ಸಂದರ್ಭ ನೀವು ಓದಿದ್ದೀರಿ. ಯೇಸು கிறிஸ்து ஞானஸ்நானம் எடுக்கிற சந்தர்ப்பத்தை நீங்க பார்த்திருக்கீங்க. அங்க 2 பேர் பேசுறாங்க, ಅಲ್ಲಿ ಇಬ್ರು ಮಾತಾಡ್ತಾರೆ. ಅಗೋ ಯಜ್ಞಕ್ಕೆ ಸಿದ್ಧವಾಗಿರುವಂತ ಕುರಿಮರಿ ಅಂತ ಹೇಳಿದ. ಯಾರು ಈ ಮಾತನ್ನ? ಯೋಹಾನ ಹೇಳ್ತಾನೆ. ಆ ನಂತರ ದೀಕ್ಷಾಸ್ಥಾನ ತೆಗೆದ ತಕ್ಷಣ ಇನ್ನೊಬ್ರು ಮಾತಾಡ್ತಾರೆ. ಯಾರದು? ದೇವರು ಮಾತಾಡ್ತಾರೆ. ಏನ್ ಬ್ರದರ್ ಮಾತಾಡ್ತಾರೆ? ಈತ ನನ್ನ ಪ್ರಿಯವಾದಂತ ಮಗನು, ಈತ ನಾನು ಮೆಚ್ಚಿದ್ದೇನೆ. ಕ್ರಿಸ್ತನ ಪ್ರಿಯರೇ, ಯೇಸು ಕ್ರಿಸ್ತನು ಯಾವತ್ತೂ ನಮಗೋಸ್ಕರ ಸತ್ತು, ನಮಗೋಸ್ಕರ ಓಣಲ್ಪಟ್ಟು ಆತನು ಪುನರುತ್ಥಾನ ಆಯ್ತದನು.
ಅದಕ್ಕೆ ವೇದ ವಾಕ್ಯ ಹೇಳ್ತದೆ, ಆತನಿಗೆ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನು ದೇವರು, ಈತನ ನನ್ನ ಮಗ ಅಂತ. ಅಲ್ಲಿಯವರೆಗೂ ಯೇಸು ಕ್ರಿಸ್ತನು ಅಬ್ರಾಹ್ಮ ದಾವಿದನ ವಂಶದವನಾಗಿದ್ದ ಅಷ್ಟೇ. 30ನೇ ವರ್ಷದಲ್ಲಿ ಆತನು ದೇವರ ಚಿತ್ತಾನುಸಾರವಾಗಿ ಪುನರುತ್ಥಾನ ಹೊಂದಿದ್ದಾನೆ. ದೀಕ್ಷಾಸ್ಥಾನದಲ್ಲಿ ಹೇಗೆ ಆತನ ದೀಕ್ಷಾಸ್ಥಾನ ಹೊಂದಿ ನಿರ್ಣಯಿಸಲ್ಪಟ್ಟನೋ ಅದೇ ತರ ಶಿಲುಬೆಯಲ್ಲಿ ಸೆತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದಾಗ ಆತನಿಗೆ ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ. ಅದೇ ತರ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ನೀವು ಸಹ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದವರಾಗಿದ್ದೇವೆ. ರೋಮದವರಿಗೆ ಬರೆದಂತ ಪತ್ರಿಕೆ, ಈಗ ತಾನೇ ನಾವು ಓದಿದ 6ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 6 ವರ್ಸ್ 2. ಎಂದಿಗೂ ಇರಬಾರದು ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದೇನು. ಪೌಲನು ಹೇಳ್ತಿದ್ದೇನೆ, ಸತ್ತಾಯ್ತು, ತಿರ್ಗಾ ಯಾಕೆ ಬದುಕ್ತಿದ್ದೀರಿ? ಗಮನ ಇಡಿ, ನಮ್ಮೆಲ್ಲರಿಗೂ ಮುಖ್ಯವಾದಂತ ಅಂಶ. 3ನೇ ವಾಕ್ಯ, ಕ್ರಿಸ್ತ ಯೇಸುನಲ್ಲಿ ಸೇರುವುದಕ್ಕೆ ನಾವೇನ್ ಮಾಡ್ಕೊಂಡಿದೀವಿ? ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಜೊತೆಯಲ್ಲಿ ಏನಾಗಿದ್ದೇವೆ? ನಾವು ಯಾರ ಜೊತೆಲಿ ಪಾಲ್ಗಾರರಾಗಿದ್ದೇವೆ? ನನ್ನ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಪಾಲ್ಗಾರ ಆಗ್ಲಿಲ್ಲ. ನನಗೆ ಆ ಪಾಲು, ನನಗೆ ಈ ಭೂಮಿಯಲ್ಲಿ ಬದುಕೋದಕ್ಕೆ ಅವ್ರೊಂದು ಸಂದರ್ಭವನ್ನ ದೇವರು ಅವ್ರ ಮೂಲಕ ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ನಿತ್ಯ ಜೀವನ ಪಡ್ಕೋಬೇಕು ಅಂದ್ರೆ ನನಗೆ ಪಾಲ್ಗಾರ ಯಾರು ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತನ್ ಮಾತ್ರನೇ. இந்த உலகத்துல வாழ்றதுக்கு என்னுடைய பெற்றவங்க என் தகப்பன் தாய் தேவன் கொடுத்தாரு அவங்க. ஆமா, உண்மை. தேவன் நாம ஸ்தோத்திரம் தான். ஆனா இயேசு கிறிஸ்து கூட எனக்கு நித்திய ஜீவன் அவர்கிட்ட மட்டும் தான், ಇನ್ನು ಯಾರಿಗಿಂತ ನಮ್ಗೆ ಕಿಡಿಕೆಪಡಲ್ಲ ಎಂದು ವಚನ சொல்லப்படுது. ಈ ವಾಕ್ಯ ಆ ರೀತಿಯಲ್ಲಿ ಇರ್ತದೆ. ಯಾವ ರೀತಿಯಲ್ಲಿ ಗಮನ ಇಡಿ, ನಾವೆಲ್ಲರೂ ಆತನ ಮರಣದಲ್ಲಿ, ಯಾರ ಮರಣದಲ್ಲಿ? ಯೇಸು ಕ್ರಿಸ್ತನ ಸಿಲುವೆ ಮರಣದಲ್ಲಿ ಪಾಲ್ಗಾರರಾಗಿದ್ದೇವೆ ಅಂತ ಹೇಳ್ತದೆ. ಆತನು ಮೊಳೆ ಇಟ್ಟು ನನಗೋಸ್ಕರ ಅನ್ನೋದು, ನಾನು ಲಾಸ್ಟ್ ಟೈಮ್ ಸಹ ಈ ಮಾತನ್ನ ಹೇಳಿದೆ. ಇದನ್ನ ಮಾತ್ರ ಮರಿಬಾರ್ದು. ಹಾಗೆ ಓದಿ 4ನೇ ವಾಕ್ಯ. ನಾವು ಆತನ ಮರಣದಲ್ಲಿ ಪಾಲ್ಗಾರರಾಗುವುದಕ್ಕೆ ಆತನಲ್ಲಿ ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ ನಾವು ಕೂಡ ಜೀವದಲ್ಲಿ ನೂತನ ಜೀವನದಲ್ಲಿ ನಡೆದಿದ್ದೇವೆ. ಈಗ ಯೇಸು ಕ್ರಿಸ್ತನ ಬಗ್ಗೆ ಈಗ ತಾನೇ ನಾವು ಓದಿದ ವಾಕ್ಯದ ಒಂದು ರೋಮದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಏನ್ ಹೇಳ್ತಂತೆ? 4ನೇ ವಾಕ್ಯ ಏನಂತು? 1ನೇ ಅಧ್ಯಾಯ 4ನೇ ವಾಕ್ಯ, ಸತ್ತ ಮೇಲೆ ಜೀವಿತನಾಗಿ, 4th verse ಚಾಪ್ಟರ್ 1, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವರ ಕುಮಾರನೆಂದು ಯಾರಿಗೆ ಇದು ನಿರ್ಣಯಿಸಲ್ಪಟ್ಟಿದೆ ಅಂತ ಹೇಳ್ತಾ ಇರೋದು? ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾನೆ ಪೌಲಲ್ಲಿ? ಯೇಸು ಕ್ರಿಸ್ತನ ಬಗ್ಗೆ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಈಗ ನಮ್ಮ ಬಗ್ಗೆ, ನಾವೆಲ್ಲರೂ ಇಲ್ಲಿ ಕೂತಿದ್ವಲ್ಲ, ನಾವೆಲ್ಲರೂ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸತ್ತು, ಆತನ ಜೊತೆಯಲ್ಲಿ ಹೂಣಲ್ಪಟ್ಟು, ಆತನ ಜೊತೆಲಿ ಏನಾದ್ರು ನಾವು ಈಗ ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಏನಾದ ಅಂತ ಹೇಳ್ತಾನೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ ಅಂದ್ಮೇಲೆ ದೀಕ್ಷಾಸ್ಥಾನವನ್ನು ಹೊಂದಿದ್ದ ನಾವೆಲ್ಲರೂ ಏನಂತ ದೇವರ ದೃಷ್ಟಿಯಲ್ಲಿ ನಿರ್ಣಯಿಸಲ್ಪಟ್ಟಿದ್ದೇವೆ? ದೇವರ ಕುಮಾರರೆಂದು ನಾವು ಸಹ, ದೇವರ ಕುಮಾರಿಯರೆಂದು ನೀವು ಸಹ ಏನಾಗಿದ್ದೀರಿ? ಮಹತ್ ಕಾರ್ಯದಲ್ಲಿ ನಿರ್ಣಯಿಸಲ್ಪಟ್ಟಿದೆ. ಈಗ ನನ್ನ ಪ್ರಿಯ ಸಹೋದರರೇ, ನಿಮ್ಮ ಮಕ್ಕಳು, ಓದಂತ ಮಕ್ಕಳು ಕಾಲೇಜಿಗೆ ಹೋಗಿಲ್ಲ ಅಂದ್ರೆ, ಕಾಲೇಜ್ ಬಿಟ್ಟ ಮೇಲೆ ಮನೆಗೆ ಬರ್ಲಿಲ್ಲ ಅಂದ್ರೆ ಎಷ್ಟು ಆತರ ಪಡ್ತಿರೋ, ಅದಕ್ಕಿಂತ 100ಕ್ಕಿಂತ 1000ದಷ್ಟು ಆತರ ಪಡೋದು ನನ್ನ ತಂದೆಯಾದ ದೇವರೇ. ನನ್ನ ಮಗನು, ನನ್ನ ಮಗಳು ನನ್ನ ಜೊತೆಯಲ್ಲಿ ಯಾಕಿಲ್ಲ ಅಂತ ಯೋಚನೆ ಮಾಡ್ತೇನೆ ಪ್ರಿಯರೇ. ಹೇಗೆ ತನ್ನ ಮಗನನ್ನ ಕೊಟ್ಟು ಆ ದೇವರ ಮಗ, ನನ್ನ ಮಗ ದೇವರ ಕುಮಾರ ಅಂತ ನಿರ್ಣಯಿಸಲ್ಪಟ್ಟ ಪರಲೋಕದಲ್ಲಿ, ಅದೇ ತರ ನಾವು ನೀವು ಒಂದು ದಿನ ನಿರ್ಣಯಿಸಲ್ಪಟ್ಟಿದ್ದೇವೆ. ಅದೇ ದೀಕ್ಷಾ ಸ್ಥಾನದಲ್ಲಿ ನಾವು ಆವತ್ತು ದೇವರ ಮಗಳಾಗಿ ನೀವು ಎದ್ದು ಬಂದ್ರಿ. ಯೇಸು ಕ್ರಿಸ್ತನ ವಿಷಯದಲ್ಲಿ ನಮ್ಮೆಲ್ಲರಿಗೊಂದು ಚಿಕ್ಕ ಪ್ರಶ್ನೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರ ಶಬ್ದ ಯಾವಾಗ ಬರ್ತದೆ? ದೀಕ್ಷಾ ಸ್ಥಾನದಲ್ಲಿ ತಾನೆ. ಯೇಸು ಕ್ರಿಸ್ತನ 30 ವರ್ಷದ ಹುಟ್ಟಿದ ನಂತರ, ಅದಕ್ಕೂ ಮುಂಚೆ ದೇವರು ಯೇಸು ಕ್ರಿಸ್ತನ ಬಗ್ಗೆ ಏನಾದ್ರು ಮಾತಾಡಿದಾರ? ಮರಿಯಳ ಮಾತ್ರ ದೇವದೂತನೊಂದು ಮಾತಂತಾನೆ, ನೀನು ಒಂದು ಮಗನನ್ನ ಪಡಿತಿ, ಆತನಿಗೆ ಏನಂತ ಹೆಸರಿಡ್ಬೇಕು? ಅಷ್ಟು ಬಿಟ್ಟರೆ ಬೇರೆ ಏನಾದ್ರೂ ಶಬ್ದಗಳಿದೆಯಾ? ಎಲ್ಲ ಓದಿದ್ರಾ? ಯೇಸು ಕ್ರಿಸ್ತನ 30ನೇ ವರ್ಷದ ಯೋಹಾನ ಹತ್ರ ಬರೋವರೆಗೂ ಯೇಸು ಕ್ರಿಸ್ತನ ಬಗ್ಗೆ ಏನಾದ್ರು ಇದೆಯಾ? ದೇವ್ರು ಮಾತಾಡಿರೋದು ದೇವರು ಯೇಸು ಕ್ರಿಸ್ತನ ಬಗ್ಗೆ? ಯೇಸು ಕ್ರಿಸ್ತನ ದೇವಾಲಯದಲ್ಲಿದ್ದ 12ನೇ ವಯಸ್ಸಲ್ಲಿದ್ದ, ಅದು ಬೇರೆ ವಿಷಯ. ದೇವರು ಯೇಸು ಕ್ರಿಸ್ತನು ನಿಮ್ಮಂಗೆ ಮನುಷ್ಯನಾಗಿ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ 30 ವರ್ಷಗಳ ನಂತರ ದೀಕ್ಷಾಸ್ಥಾನ ಹೊಂದಿ ಆತನು ಮೇಲಕ್ಕೆ ಬರುವಾಗಲೇ ಆಗ ದೇವರು ನಿರ್ಣಯಿಸಲ್ಪಟ್ಟನು, ಈತನು ನನ್ನ ಮಗ ಅಂತ. ಅದೇ ತರ ನಾವು ನೀವು ಪ್ರಿಯರೇ, ಈ ಲೋಕದ ಜನರಿಂದ ನಮ್ಮನ್ನ ಪ್ರತ್ಯೇಕವಾಗಿ ತೆಗೆದು ನೀರಿನಲ್ಲಿ ನಾವು ಬ್ಯಾಪ್ಟಿಸಮ್ ತಗೊಂಡಾಗ
ವೆನ್ ಯು ಗೋ ಟು ದಿ ಬ್ಯಾಪ್ಟಿಸಮ್, ಯಾವಾಗ ನೀರೊಳಗಡೆ ಹೋದುವು, ಯೇಸು ಕ್ರಿಸ್ತನ ಜೊತೆಯಲ್ಲಿ ಸೆತ್ತೋ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಉಣಲ್ಪಟ್ಟು, ಯೇಸು ಕ್ರಿಸ್ತನ ಜೊತೆಯಲ್ಲಿ ಪುನರುತ್ಥಾನ ಹೊಂದಿದ ಪ್ರಕಾರವೇ ನಾವು ನೀವು ಪಡೆದಂತ ಸಂದರ್ಭದಲ್ಲಿ ಇವತ್ತು ದೇವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾನೆ ಅಂತ ಯೋಚನೆ ಮಾಡಿ. ನಾವು ಬದುಕು ಹೇಗಿದೆ ಅಂತ ಯೋಚನೆ ಮಾಡಿ. ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಇವತ್ತು. ನನ್ನ ತಂದೆಗೆ, ಈ ಭೂಮಿಯಲ್ಲಿರುವಂತ ತಂದೆ ಬಗ್ಗೆ ಮಾತಾಡ್ತೀನಿ. ನನ್ನ ಜನ್ಮ ಕೊಟ್ಟದ ನನ್ನ ತಂದೆ ತಾಯಿಗಳಿಗೆ, ನನ್ನ ಒಡ ಹುಟ್ಟಿದವರಿಗೆ ನಾನು ಎಷ್ಟು ಪ್ರಿಯವಾಗಿ ನಡ್ಕೊಳ್ಬೇಕು ಅಷ್ಟು ಪ್ರಿಯವಾಗಿ ನಡ್ಕೊತಿದ್ದೀನಿ. ನಿಜ, ಅದು ಒಳ್ಳೆಯದು. எங்களுடைய பெற்ற தகப்பனுக்கு தாய்க்கு என் கூட பிறந்தவங்களுக்கு என் சொந்தவங்களுக்கு நம்ம ரொம்ப பிரியமா நடக்கிறோம். அது உண்மைதான், அப்படிதான் நடக்கணும். என் பெற்ற தகப்பன் தாய்க்கு என்னால இருந்து நல்ல பேர் கொண்டு வர்றதுக்காக நம்ம என்ன செய்யணுமோ செய்றீங்க பிள்ளைங்க. ரொம்ப சந்தோஷமான விஷயம். ஆனா உங்களுக்காக ரத்தத்தை சிந்தின இயேசு கிறிஸ்துடைய பரிசுத்தமான நீதியான ரத்தத்தின் மூலமா கழுவப்பட்ட உங்களை ದೇವನಿಗೆ நீங்க என்னவா செய்றீங்க? ನಿಮ್ಮಿಂದ ದೇವರ ಪರಿಶುದ್ಧವಾದ ನೀತಿಯ ರಕ್ತದಿಂದ ತೊಳೆಯಲ್ಪಟ್ಟು ನಿಮ್ಮನ್ನ ದೇವರು ಎಬ್ಬಿಸಿದಲ್ಲ, ಅದಕ್ಕೆ ನಾವೇನ್ ದೇವರಿಗೋಸ್ಕರ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರಿ. ಒಬ್ಬ ಮಗ ದಾರಿ ತಪ್ಪಿದ್ರೆ ತಂದೆಗೆ ಎಷ್ಟು ದುಃಖ ಆಗುತ್ತೆ ಅನ್ನೋದಕ್ಕೆ ಬೈಬಲ್ ಉದಾಹರಣೆ ಇದೆ. ಒಬ್ಬ ಮಗಳು ದೇವರನ್ನ ನಂಬಿದಕ್ಕೆ ವೇದವಾಕ್ಯ ನಮಗೆ ಉದಾಹರಣೆ ಇದೆ. ಅನೇಕ ಬಾರಿ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದೇನೆ. ಒಬ್ಬ ಮಗ ತಂದೆ ಬಿಟ್ಟೋದಾಗ ತಂದೆ ಹೇಗೆ ಕಾಯ್ತಾ ಇದ್ದಾನ ಅನ್ನೋದು ಗೊತ್ತಿದೆ ನಿಮ್ಗೆಲ್ಲರಿಗೂ, இல்லைங்களா? ஒரு மகன் அப்பா கிட்ட எல்லாம் வாங்கிட்டு போயிட்டு மேல தகப்பன் எப்படி காத்து கொண்டிருந்தான்னு வேதவசனம் சொல்றா இல்லையா? அந்த மகனை பார்த்து ஓடி போய் கட்டி பிடிச்சு முத்த கொடுத்திருந்தாலும் நிறைய வாட்டி சொன்ன வார்த்தை தான். அப்பா சொல்றா, அவன் மகள் சொல்றா அப்பாக்காக, அப்பா நீ தேவன் கிட்ட நீ என்ன பண்ணிட்ட, ப்ராமிஸ் பண்ணிட்ட, அதுக்காக நீ என்ன செய்ய வேண்டியதா இருக்குதோ அந்த காணிக்கையை கொடுத்துட்டு அறிக்கையை நீ செய்துட்டேன்னு சொல்ற. ಎಫ್ತಾ ಪತಿ உங்களுக்கு நல்லா தெரியும். ಎಫ್ತನ ಬಗ್ಗೆ ನಿಮ್ಗೆ ಗೊತ್ತಿದೆ. ಅಂತ ಮಗನಾಗಿ ಬದುಕಿರುವಂತ ನಿದರ್ಶನ ಈ ಬೈಬಲ್ ತುಂಬಾ ಇದೆ ಪ್ರಿಯರೇ. ಆದ್ರೆ ಇವತ್ತು ನಾನು ಬದುಕಿದಾಗ, ಇವತ್ತು ನಾನು ಈ ಲೋಕದಲ್ಲಿ ಇದ್ದಾಗ ತಂದೆಗೋಸ್ಕರ ತಾಯಿಗೋಸ್ಕರ ನಾನು ಪಡುವಂತ ಪ್ರಯಾಸದಲ್ಲಿ ದೇವರು ನಿಮ್ಮ ಜೊತೆ ಇದ್ದಾನೆ. ಆದ್ರೆ ಪರಲೋಕದ ತಂದೆಗೋಸ್ಕರ ನೀವು ಯಾವ ರೀತಿಯಲ್ಲಿದ್ದೇವೆ, ಯಾವ ರೀತಿಯಲ್ಲಿ ನಾವು ದೇವರ ಕಾರ್ಯದಲ್ಲಿದ್ದೇವೆ, ತೊಡಗಿದ್ದೇವೆ ಅಂತ ನೋಡ್ಬೇಕಾಗಿದೆ ಪ್ರಿಯರೇ. ಎವ್ರಿ ಡೇ ಗಾಡ್ ಇಸ್ ವಾಚಿಂಗ್ ಫಾರ್ ಮೀ. ನಮ್ಮನ್ನು ನೋಡ್ತಾನೆ ಇದ್ದಾರೆ ದೇವರು. ನಿಮ್ಮ ಮೊದಲನೇ ಬೆಳಿಗ್ಗೆ யார் ஜொத்திலி பிராரம்பிஸ்தீரி? உங்களுக்கு விடிய காலையில நீங்க இந்த உலகத்தை பாக்குறபோது யார் கூட நீங்க ஏந்திருக்கிறீங்க, யார் கூட பேசுறீங்க, உங்களுடைய வார்த்தை யார் கூட இருக்கு? காலையிலேயே கண்ணை விட்டு இந்த உலகத்தை பாக்குற போது, முழிக்கிற போது ஃபர்ஸ்ட் ವರ್ಡ್ யார்கிட்ட பேசுறீங்க? கண்டிப்பா எல்லாரும் அப்படிதான் பேசுறீங்களா? ಎಲ್ಲರೂ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮೊದಲನೇ ಶಬ್ದ ದೇವ್ರ ಜೊತೆ ಇಲ್ಲ, ನಿಮ್ಮ ಮೊಬೈಲ್ ಜೊತೆ ಇಲ್ಲ, ಯಾರ ಜೊತೆ ಸ್ವಲ್ಪ ಯೋಚನೆ ಮಾಡಿ. ದೇವ್ರು ಕಾಯ್ತಾ ಇದ್ದಾನೆ ಪ್ರಿಯ ನಮ್ಮ ಜೊತೆಲಿ ಮಾತಾಡೋದಕ್ಕೆ. ಕಾರಣ ಏನು? ಯಾಕೆ ಕಾಯ್ಬೇಕು ನನಗೋಸ್ಕರ ಅಂದ್ರೆ, ಆತ ನನ್ನನ್ನ ಏನಂತ ನಿರ್ಣಯ ಮಾಡಿದಾನಂತೆ, ನನ್ನ ಮಗಳು ನನ್ನ ಮಗ ಅಂತ ನಿರ್ಣಯ ಮಾಡಿದ್ದಾನೆ. ಎಲ್ಲಿ ನಿರ್ಣಯ ಮಾಡ್ದ ನಮ್ಮನ್ನ? ಹೆಂಗ ಅವ್ರು பிள்ளைய ஒரு மகனா மகளா எங்க ஏற்றுக்கொண்டார் பிரதர்? நம்மள தேவன் ஞானஸ்தானம் தானே ஏற்றுக்கொண்டாரு. அன்றிலிருந்து இன்று வரைக்கும் நம்மளை காத்து கொண்டிருக்கிறார். என் மகன் என் கூட பேசுறானா, என் மகன் என் கூட பேசுறானா, குடும்பத்தோட பேசுறானான்னு எதிர்பார்க்கிறார். குடும்பத்தோட எப்படி பேசுறீங்க? குடும்பமா உட்கார்ந்து தேவன் கூட எப்போ பேசியிருக்கிறீங்க? தனியா பேசியிருக்கிறீங்க? எல்லாம் ಕಾಲ ಒತ್ಕೀನಿ, ಎಲ್ಲ ಬೆಳಿಗ್ಗೆ ಒಪ್ಕೊಂಡ್ಬಿಡ್ರಿ. ಕಣ್ಣು ಬಿಟ್ಟಿದ ತಕ್ಷಣ ನಾನು ದೇವ್ರ ಜೊತೆ ಪ್ರಾರ್ಥನೆಯಲ್ಲಿ ಮಾತಾಡ್ತೀನಿ ಅಂತ. ಕುಟುಂಬವಾಗಿ ಎಷ್ಟು ಸಾರಿ ದೇವ್ರ ಜೊತೆಲಿ ಮಾತಾಡಿದ್ದೀನಿ. ನಿನಗೆ ಕೊಟ್ಟಂತ ನಿನ್ನ ತಂದೆ ತಾಯಿಗಳು ದೇವರಿಂದ ಸಿಕ್ಕಿದಂಥದ್ದು ಉಡುಗೊರೆ. ಹೇಗೆ ಮಕ್ಕಳಿಗೆ ಮಕ್ಕಳು ತಂದೆ ತಾಯಿಗಳಿಗೆ ಉಡುಗೊರೆ ಆಗಿದೆಯೋ 127ನೇ ಕೀರ್ತನೆ ಪ್ರಕಾರ, ಅದೇ ತರ ನನ್ನ ಮಕ್ಕಳೇ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಉಡುಗೊರೆ. ನೀವ್ ಹೇಳ್ತೀರಲ್ವಾ, ನನಗೆ ನನ್ನ ತಾಯಿ ಪಟ್ಟಂತ ಪ್ರಯಾಸದಲ್ಲಿ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ಅಂತ ಹೇಳುತ್ತ ಮಕ್ಕಳು ಎಷ್ಟೋ ಜನ ಇದ್ದೀರಿ. ನನ್ನ ತಂದೆಯ ಕಣ್ಣೀರು, ತಂದೆಯ ಪ್ರಯಾಸ, ತಂದೆಯ ಬೆವರಿನಿಂದ ನಾನು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೇನೆ ಅಂತ ಹೇಳುವಂತ ಮಕ್ಕಳಿಲ್ಲಿದ್ದೀರಿ. ಇದು ನಿಮಗೆ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳ ಉಡುಗೊರೆ. ಆ ಉಡುಗೊರೆಯನ್ನು ಕೊಟ್ಟಂತ ದೇವರಿಗೆ ಎಷ್ಟು ಸಾರಿ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ಎಷ್ಟು ಸಾರಿ ದೇವರ ಮಕ್ಕಳಾಗಿ, ದೇವರ ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಎಷ್ಟು ಸಾರಿ ದೇವರ ಮುಂದೆ ನೀವು ಸಮ್ಮುಖದಲ್ಲಿ ನೀವು ಸ್ಪೆಂಡ್ ಮಾಡ್ತಿದ್ದೀರಿ ನಿಮ್ಮ ಟೈಮ್ನ? ಎಷ್ಟೊತ್ತು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡ್ತೀರಿ? ಈ ಇವತ್ತಿನ ಮಕ್ಕಳು ಹೇಳಿ, ಇವತ್ತು ಒಂದು ದಿನಕ್ಕೆ ಎಷ್ಟು ಸೇಮ್ ನಿಮ್ಮ ತಂದೆ ತಾಯಿಗಳ ಜೊತೆ ಮಾತಾಡ್ತೀರಿ? காலேஜ் ஸ்கூல் டைமிங்ஸ் எல்லாம் விட்டு மணல் இದ್ದಾங்க வீட்டுல இருக்கிற போது உங்க அப்பா அம்மா கூட நீங்க எவ்வளவு நேரம் பேசுறீங்க?
அப்படியே விடாம பேசி நினைக்கிறீங்களா, இல்ல கூடவே இருக்கிறீங்களா? டாக்கிங் இன் அந்த டைம் எல்லாம் ஒரு சரி, நான் எப்படி சொல்ல போறேன், ஒரு 4 hours வீட்டில் இருக்கிறீங்க வச்சுக்கோங்க. 6 to 10, 9, 10 அப்படி வச்சுக்கோங்க. 10 o'clock go to the sleep. அந்த டைம்ல அம்மா அப்பா கூட எவ்வளவு நேரம் ஸ்பெண்ட் பண்றீங்க? ஒரு 1/2 hour, 1 hour, 2 hours, எவ்வளவு டோட்டல் எவ்வளவு? 1 hour ஸ்பெண்ட் பண்றீங்களா? 4 hours அப்பா கூட அம்மா கூட உட்காந்து பேசுறதாகட்டும், ஏதோ ஒரு பேசுறதாகட்டும், ஏதோ ஒரு ஷேர் பண்ணிக்கிறதாகட்டும், இல்லைங்க. எல்லாம் போயிடுச்சு. இப்ப இருக்கிற டெக்னாலஜில என்ன ಆಯ್ತುங்க, ಅಪ್ಪ ಅಮ್ಮ ಕೂಡ ಬೇಸತ್ತು ಕಟ್ಟಾಯ್ತು. ಇವತ್ತಿರುವಂತ ಟೆಕ್ನಾಲಜಿಲಿ ತಂದೆ ತಾಯಿಗಳ ಜೊತೆಯಲ್ಲಿ ಮಾತಾಡೋದಕ್ಕೆ ನಮ್ಗೆ ಬರ್ತಾನೆ ಇಲ್ಲ. ಕೇಳಿದ್ರೆ ನಮ್ಮ ಬಳಿಯಲ್ಲಿರುವಂತ ಸನ್ನಿವೇಶಗಳು ನಮ್ಮನ್ನ ಹತ್ರ ಮಾರ್ಪಡಿಸಿದೆ. ಸರಿ, ಮಕ್ಕಳು ಬಿಡಿ, ಪೇರೆಂಟ್ಸ್ ನಾವೆಷ್ಟು ಸಾರಿ ನಮ್ಮ ಮಕ್ಕಳ ಜೊತೆ ಮಾತಾಡ್ತೀವಿ. ನಮ್ಮ ಮಕ್ಕಳು ಕಾಲೇಜಿಂದ ಬರ್ತಾರೆ, ಟಯರ್ಡ್ ಆಗಿ ಬರ್ತಾರೆ. ನಮ್ಮ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಟಯರ್ಡ್ ಆಗಿ ಬರ್ತಾರೆ. ಟ್ಯೂಷನ್ ಹೋದ್ರು, ಬರೆದ್ರು, ಹೋಮ್ವರ್ಕ್ ಬರೆದ್ರು. ನೋಡಿ ಪಾಪ ಈಗಲೂ ಹೋಮ್ವರ್ಕ್ ಬರಿದ್ರು, ಎಲ್ಲಾ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ನಾವೆಷ್ಟೊತ್ತು ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತೀವಿ? ಅಡಿಗೆ ಅದು ಅಲ್ಲಿಗೆ ಸೀಮಿತ, ಅಲ್ಲಿಗೆ ಸಮಯ ಕಳಿತೀವ. ಕೆಲಸ ಅಲ್ಲಿಗೆ ತಂದೆ ಆದಂತ ನಾವು ಕಲಿತೀವ. ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇಲ್ಲ. ಕ್ರಿಸ್ತಲ್ಲಿ ಪ್ರಿಯರೇ, ಈ ರೀತಿಯಲ್ಲಿ ಬದುಕಿರುವಂತ ನಾವು ನೀವು ಪರಲೋಕದ ತಂದೆ ಜೊತೆಲಿ ಹೆಂಗ್ ಸ್ಪೆಂಡ್ ಮಾಡಕ್ಕಾಗತ್ತೆ? ಆದ್ರೆ ದೇವರು ನನ್ನನ್ನ ದೇವರ ಮಗನೆಂದು ಮಗಳೆಂದು ನಿರ್ಣಯ ಮಾಡಿದ್ದಾನೆ ಅಂತ ಮಾತ್ರ ಮರಿಬೇಡಿ. ಇವತ್ತು ಯೋಚನೆ ಮಾಡಿ, ನಾನು ದೇವರ ಜೊತೆಯಲ್ಲಿ ಎಷ್ಟು ಕಾಲ ಕಳಿತೇನೆ. ಪೇತ್ರನ ಬರೆದಂತ ಪತ್ರಿಕೆ ಮೊದಲನೇ ಅಧ್ಯಾಯ 3ನೇ ಅಧ್ಯಾಯ, 1 Peter chapter 3, 1 Peter chapter 3 verse 21. ಓದಿ ಯಾರಾದ್ರು? ತಮಿಳು ವಾಸಿದನ ವಾಸಿಂಗ ಬ್ರದರ್ ಎವಿನದು. 1 Peter chapter தேவனை பற்றும் நன்மனசாட்சியின் உடன்படிக்கையாகிறது இப்போது நம்மையும் இயேசு கிறிஸ்துவினுடைய உயிர்த்தெழுதலை ரட்சிக்கிறது. ಈ ದೀಕ್ಷಾಸನ ಬಗ್ಗೆನೇ ಒಳಗಡೆ ಬರ್ತದೆ, ಬೇರೆ ಆಂಗಲ್ ಬಂದ್ರೆ. ಓದಿ ಕನ್ನಡ. ಆ ನೀರಿಗೆ ನಿಲ್ಲುವವಾದ ದೀಕ್ಷಾಸನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸಿದೆ. ಅದು ಮೈ ಹೊಳೆಯನ್ನು ಹೋಗಲಾಡಿಸಿಕೊಟ್ಟದಲ್ಲ, ಒಳ್ಳೆ ಮನಸ್ಸಾಕ್ಷಿ ಎಂಬ ದೇವರಿಗೆ ವಿಜ್ಞಾಪನೆ ಮಾಡುವಂತದ್ದೇ. ದೀಕ್ಷಾಸ್ಥಾನ ಏನಂತೆ? ದೀಕ್ಷಾಸ್ಥಾನ ಏನಂತೆ? ಇಲ್ಲಿ ಪೇತ್ರ ಹೇಳ್ತಿದ್ದಾನೆ. ದೀಕ್ಷಾಸ್ಥಾನ ಏನಂತೆ? ವಾಟ್ ಈಸ್ ದ ಬ್ಯಾಪ್ಟಿಸಮ್? ದೀಕ್ಷಾಸ್ಥಾನ ಏನಂತ ಹೇಳ್ತದೆ? ಈಗ ನಮ್ಮನ್ನ ಏನ್ ಮಾಡ್ತದೆ ದೀಕ್ಷಾಸ್ಥಾನ? ಏನ್ ಮಾಡ್ತದೆ ದೀಕ್ಷಾಸ್ಥಾನ? ಓದಿ ಕನ್ನಡದವ್ರೆ. ಈಗ ನಮ್ಮನ್ನ ದೀಕ್ಷಾಸ್ಥಾನ ಏನ್ ಮಾಡ್ತದೆ? ಆಮೇಲೆ ಏನ್ ಮಾಡ್ತದೆ? ರಕ್ಷಣೆ ಆದ್ಮೇಲೆ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ಕೊಳ್ಳುವಂತದ್ದೇ ದೀಕ್ಷಾಸ್ಥಾನ. ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ ದೀಕ್ಷಾಸ್ಥಾನ. ನಾವೇ ನನ್ಗೆ ಒಳ್ಳೆ ಮನಸ್ಸಾಕ್ಷಿಯನ್ನ ಕೊಡುವಂತ ದೇವರ ಹತ್ರ ಬೇಡ್ಕೊಳ್ಳೋದಕ್ಕೋಸ್ಕರ ದೀಕ್ಷಾಸ್ಥಾನ ನಿಮ್ಗೆ ಸಿಕ್ಕಿದೆ ಅನ್ನಿಸ್ತದೆ. ನಿಮಗೆ ವಾಕ್ಯ ಅರ್ಥ ಆಗ್ಬೇಕು, ಅರ್ಥ ಆಗ್ಲೇಬೇಕು. இந்த வசனம் நீங்க புரிஞ்சுக்கணும். இன்னொரு தமிழ் வாசிங்க. அதற்கு ஒப்பனையான ஞானஸ்நானமானது மாம்ச அறுப்பை நீக்குவதா இல்லாமல் தேவனை பற்றும் நல் மனசாட்சியின் உடன்படிக்கையாயிற்று. இப்பொழுது நம்மையும் இயேசு கிறிஸ்துவினுடைய உயிர்த்தெழுதலினாலே ரட்சிக்கிறது. நல் மனசாட்சியே உடன்படிக்கையாயிற்று. நல் மனசு நம்மளுக்கு கொடுக்கிறதுக்காகவே, நல் மனசாட்சிக்காகத்தான் ஞானஸ்தானம் எடுத்துக்கொண்டது. என்னை ரட்சித்து என்னை தேவனுடைய குமாரனும் தேவனுடைய மகளா மாற்றிடுச்சு பாவ மன்னிப்புனால. ஆனா நல்ல மனசாட்சி நம்மளுக்குள்ள இருக்குதா? ಒಳ್ಳೆ ಮನಸ್ಸಾಕ್ಷಿ ನೋಡಿ, ವಾಕ್ಯಲ್ಲಿ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ನನಗೆ ಒಳ್ಳೆ ಮನಸ್ಸಾಕ್ಷಿ ಬೇಕು ಅಂತ. ಯಾಕೆ ಒಳ್ಳೆ ಮನಸ್ಸಾಕ್ಷಿ ಬೇಕು? ಅದು ದೇವರಿಂದ ಮಾತ್ರ ಸಿಗಕ್ ಸಾಧ್ಯ ಪ್ರಿಯರೇ. ಯಾರ್ದ ವಿಜ್ಞಾಪಿಸ್ಬೇಕಂತ ಹೇಳ್ತಾನೆ ಇಲ್ಲಿ ಪೇತ್ರ? ಯಾರ್ದ ಬೇಡಬೇಕು ಅಂತ ಹೇಳ್ತಾನೆ? ಒಳ್ಳೆ ಮನಸ್ಸಾಕ್ಷಿನ ದೇವರಿಂದ ಬೇಡಬೇಕು. ಯಾಕೆ ಒಳ್ಳೆ ಮನಸ್ಸಾಕ್ಷಿ ಬೇಕು ನಮಗೆ? ಒಳ್ಳೆ ಮನಸ್ಸಾಕ್ಷಿ ನಮಗೆ ಬೇಕೇ ಬೇಕು ಪ್ರಿಯರೇ. ಮನಸ್ಸು ಸಾಕ್ಷಿ ಕೊಡ್ತದೆ ನಮಗೆ. ಈ ಮನಸ್ಸಾಕ್ಷಿ ಅನ್ನೋದು ನೆಲ್ ತಮಿಳ ನೆಲ್ ಮನಸ್ಸಾಕ್ಷಿ. ನೆಲ್ ಮನಸ್ಸಾಕ್ಷಿಯನ್ನ அந்த வார்த்தை பொருள் புரியுமா உங்களுக்கு? ಒಳ್ಳೆ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಅಂದ್ರೆ ಗೊತ್ತಾಗಲಿ ನಿಮ್ಗೆ ಗೊತ್ತಾ? ಮನಸ್ಸಾಕ್ಷಿ ಬಗ್ಗೆ ನಾನು ಒಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಿಳಿದಿದ್ದು ಹೇಳ್ತೇನೆ. ನಾನು ಏನೇ ಮಾಡಿದ್ರು ನನ್ನನ್ನು ಎಚ್ಚರಿಸುತ್ತೆ ನನ್ನ ಮನಸ್ಸಾಕ್ಷಿ. ಒಳ್ಳೇದು ಮಾಡಿದ್ರೆ ಗುಡ್ ಅಂತದೆ ನನ್ನ ಮನಸ್ಸಾಕ್ಷಿ. ಕೆಟ್ಟದ್ದು ಮಾಡಿದ್ರೆ ನೀನ್ ಕೆಟ್ಟವನು ಅಂತ ನನ್ನ ಮನಸ್ಸಾಕ್ಷಿ ನನ್ನನ್ನು ಹೇಳ್ತದೆ. ಹೌದಾ? ಹೇಳ್ತದೆ ಅಲ್ವಾ ನಿಮ್ಗೆಲ್ಲರಿಗೂ?
எங்களுடைய மனசாட்சி நான் நல்லது செய்தா என் மனசாட்சி என்ன பெருமையா பேசுது மனசாட்சி. ஒருவேளை யாருக்கு தெரியாத நான் தப்புன்னா என் மனசாட்சி என்ன சொல்லுது, நீ என்ன செய்த காரியம் தப்பு, பேடுன்னு சொல்லுது. சொல்றா இல்லைங்களா? புரியுதா உங்களுக்கு நான் சொல்ல வேண்டிய வார்த்தை? ஞானஸ்தானம் என்னுடைய சரீரத்தின் அழுக்கல்ல நீக்கினது, என் பாவத்தை நீக்கி நெல் ಮನಸಾಕ್ಷಿ ದೇವನಿಗಿಂತ ಪೆಟ್ಟುಕೊಳ್ಳೋದಕ್ಕಾಗ சொல்றாரு. ನನಗೆ ಒಳ್ಳೆ ಮನಸಾಕ್ಷಿ ಬೇಕು ಪ್ರಿಯರೇ. ಯಾವತ್ತು ಒಳ್ಳೆ ಮನಸಾಕ್ಷಿ ನಮಗೆ ಇರ್ತದೋ ನಾವು ತುಂಬಾ ಬ್ಯೂಟಿಫುಲ್ ಆಗಿ ಭೂಮಿಯಲ್ಲಿ ಬದುಕಬಹುದು. ಅದನ್ನ ಕೇಳಬೇಕು ಅಂತಾನೆ ಈ ಲೋಕದಲ್ಲಿ ನಾವು ಬದುಕಿದ್ದೇವೆ. ಒಳ್ಳೆ ಮನಸಾಕ್ಷಿ ನಮಗೆ ಬೇಕು. ಇಂಗ್ಲಿಷ್ நல்ல மனசாட்சிக்கு வார்த்தை நம்ம இங்கிலீஷ்ல என்ன சொல்லப்படுது? பைபிள் என்ன படுது? அந்த வாசனம் வசதிங்க 1 பேதுரு ಈ ಪಾಸ್ನ ವಸನ 1 பேதுரு 3. Not that they remove all of the gift of the flesh, but the answer of the God concerns to the word God, toward the resurrection of Jesus Christ. என்ன சொல்லப்படுச்சு இதெல்லாம்? எனக்கு அந்த ஒಳ್ಳೆ மனசாட்சி பத்தி. ஓகே, குட் கான்சியஸ். இந்த குட் கான்சியஸ் தேவன் கிட்ட தான் நம்ம பெற்றுக்கொள்ள முடியும். உங்களுக்கு புரியுது? இது வசந்த ரொம்ப டீப்பா பாருங்க. நான் சொல்றது உங்களுக்கு புரியுதுன்னு நினைக்கிறேன். ನನಗೆ ಒಳ್ಳೆ ಮನಸಾಕ್ಷಿ ಇದ್ರೆ ಮಾತ್ರಕ್ಕೆ ಪರಲೋಕ ಹೋಗಕ್ಕೆ ಸಾಧ್ಯ. எனக்கு நல்ல மனசாட்சி தான் நம்ம பரலோகத்துக்கு போக முடியுங்க. ஏன்னா நல்ல மனசாட்சி தான் யார்கிட்ட கிடைக்குதுன்னா தேவன் கிட்ட தான் கிடைக்குது. யாரு கிடைக்கிறது நல்ல மனசாட்சி? ಜ್ಞಾನಸ್ಥಾನ ಪೆಟ್ಟುಕೊಂಡು ಓರೋರಿಗೂ ಕೆಡಿಕೆಬಹುದು. ದೇವರೇ ನನಗೆ ಏನೋ ನಾನು ಒಳ್ಳೇದ ನಾನು ಇದೀನೋ ಇಲ್ವೋ, ನಾವು ಒಳ್ಳೆ ಜೀವನ ಬದುಕ್ಬಿಟ್ಟು ಸಾಯ್ಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ. நான் எப்படி வாழ்றேன்னு எனக்கு வேண்டாம், நான் நெல்லவனா என்ன நல்ல புகழ் பெற்றுக்கொண்டு மறைச்சிடணும்னு நிறைய பேர் பெரிய ஆளுங்க சொல்றாங்க. இந்த வார்த்தையில கேட்டிருக்கிறேன். அந்த மாதிரி வாழணும்னா, அப்படி நம்ம தேவன் பிரியமான வாழணும்னா தேவன்கிட்ட தான் அந்த நல் ಮನಸಾಕ್ಷಿ பெற்றுக்கொள்ள முடியும். ಒಳ್ಳೆ ಮನಸಾಕ್ಷಿ ದೇವರಿಂದ ಮಾತ್ರ ಸಿಗಕ್ಕೆ ಸಾಧ್ಯ ಪ್ರಿಯರೇ. ಅದು ನಮಗೆ ಮಾತ್ರ ಸಿಗುತ್ತೆ ಅಂದ್ರೆ ಎಷ್ಟು ಪುಣ್ಯ ಹೊಂದಿದ್ದೇವೆ ಲೆಕ್ಕಾಕಲ್ಲಿ. ಯಾರು ನಾವೆಲ್ಲ ಯೇಸು ಕ್ರಿಸ್ತನಲ್ಲಿ ನಾವು ಸಹ ಏನಾಗಿದ್ದೇವೆ? ಪುನರುತ್ಥಾನ ಹೊಂದಿದ್ದೇವೆ. ಆತನ ಪಾಪದಿಂದ, ಆತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ನಾವು ಸಹ ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿಯನ್ನು ಹೊಂದಬೇಕಾಗಿದೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಲ್ಪಡ್ತದೆ. ಯೇಸು ಕ್ರಿಸ್ತ ಪೌಲ್ ಪೇತ್ರನು ಹೇಳ್ತಾನೆ ನೋಡಿ, ಅಪೊಸ್ತಲ ಚಾಪ್ಟರ್ 2 ವರ್ಸ್ 32 ಹೇಳ್ತಾನೆ ನೋಡಿ. ಈ ಯೇಸುವನ್ನೇ ದೇವರು ರಚಿಸಿದನು, ಇದಕ್ಕೆ ನಾವು ಯೇಸು ಕ್ರಿಸ್ತನ ಬಗ್ಗೆ ಒಂದು ಸಾಕ್ಷಿಯ ಮಾತಿದೆ. ಏನ್ ಸಾಕ್ಷಿಯ ಮಾತು? ಏನಂತ ಹೇಳ್ತಿದ್ದಾನೆ ಇಲ್ಲಿ ಪೇತ್ರನು? என்ன சொல்ற? படி வாசிங்க பிரதர். இயேசுவை தேவன் எழுப்பினார், இதற்கு நாங்கள் எல்லாரும் சாட்சிகளாய் இருக்கிறோம். யார் சொல்லியிருக்கிறது இந்த வார்த்தை? யார் சொல்லியிருக்கிறார் இந்த வார்த்தை? பேதுரு சொல்றாரு. பேதுரு எழுதிங்கிறார். பேதுரு பேசுறாரு இல்லைங்களா? ஃபர்ஸ்ட் டீச்சிங், ஃபர்ஸ்ட் காஸ்பல் மீட்டிங், காஸ்பல் டீச்சிங் இது தெரியுமா? 2ஆம் அதிகாரத்துல எவ்வளவு பேர் ஞானஸ்தானம் எடுத்தாங்க? 3000 பேர் ஞானஸ்தானம் எடுத்தாங்களா? ஃபர்ஸ்ட் சர்ச் கட்டப்பட்ட நாள் அது. அன்னைக்கு இயேசு கிறிஸ்து பத்தி பேதுரு ನೀನು பேசுறாரு. என்ன சொல்றாரு பேதுரு? ಏನಂತ ಹೇಳ್ತಾನೆ ಪೇತ್ರನಲ್ಲಿ? ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲ ಏನಾಗಿದ್ದೀವಿ? ಇಸ್ ಐ ವಿಟ್ನೆಸ್ ಆಗಿದ್ದೇವೆ ಅಂತ ಹೇಳ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ 3ನೇ ದಿನ ಪುನರುತ್ಥಾನ ಹೊಂದ ಮೇಲೆ ಆತನು ಪೇತ್ರನನ್ನ, ಅನೇಕ ಶಿಷ್ಯರನ್ನ 40 ದಿವಸ ಈ ಭೂಮಿಯಲ್ಲಿದ್ದ. 40 நாள் இருந்து அநேக மக்களுக்கு கூட இருந்தார் இயேசு கிறிஸ்து. முக்கியமா ಅಪೊಸ್ತಲರು ಕೂಡ இருந்தார். ಇದಕ್ಕೆ ನಾವು ಏನಿದೆ, ನಾವು ಸಾಕ್ಷಿಗಳಿದೆ. ಈಗ ಈ ವಾಕ್ಯವನ್ನ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮ್ಮ ವಿಷಯಕ್ಕೆ. ನಿಮ್ಮನ್ನ ಯಾರು ಯೇಸು ಕ್ರಿಸ್ತನ ಮೂಲಕ ಎಬ್ಬಿಸಿತು? ಯೇಸುವನ್ನೇ ದೇವರು ಎಬ್ಬಿಸಿದ್ದಾನೆ ಅಂದ್ಮೇಲೆ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಎಬ್ಬಿಸಿದ ಯಾರು? ದೀಕ್ಷಾ ಸ್ಥಾನದಲ್ಲಿ ದೇವರು ತಾನೆ. ಈಗ ದೇವರಿಗೆ ನಾನು ಯಾವ ರೀತಿಯಲ್ಲಿ ನಡಿಬೇಕು ಅಂತ ಲೆಕ್ಕ ಹಾಕಲಿ. ಈಗ ನನ್ನ ಉದಾಹರಣೆಗೆ ಅವಾಲೇ ಹೇಳ್ಬಿಟ್ಟೆ, ಮತ್ತೆ ಅದು ಉದಾಹರಣೆಗಳು ಇಷ್ಟಿಲ್ಲ. ನನ್ನ ತಂದೆ ತಾಯಿಗಳಿಗೆ ನಾನು ಏನ್ ಮಾಡ್ಬೇಕು ಅಂತ ಸಾಧಿಸ್ತಿದ್ದೀರೋ ನೀವು, ಇದಕ್ಕಿಂತಲೂ 100ರಷ್ಟು 1000ರಷ್ಟು ನಿಮ್ಮ ಪರಲೋಕದ ತಂದೆಗೆ ನೀವು ಮಾಡ್ಲೇಬೇಕು. ಯಾಕೆಂದ್ರೆ ಆತನು ತನ್ನ ಮಗನನ್ನ ಕಳಿಸ್ಲಿಲ್ಲ ಅಂದ್ರೆ, ಆತನನ್ನ ಪುನರುತ್ಥಾನವಾಗಿ ಎಬ್ಬಿಸ್ಲಿಲ್ಲ ಅಂದ್ರೆ ನಿಮಗೂ ಈ ಪುನರುತ್ಥಾನವು, ಈ ಎಬ್ಬಿಸುವಿಕೆಯು, ಈ ನಿತ್ಯ ಜೀವ ನಮಗೆ ಸಿಗ್ತಾನೆ ಇರಲಿಲ್ಲ. தேவனுக்காக நீங்க பெற்ற அப்பா அம்மாக்காக நீங்க என்ன செய்றீங்க, அது 100 மடங்கு 1000 மடங்கு பரலோகத்தின் பிதாக்கு நீங்க செய்தே தீரணும். ஏன்னா இயேசு கிறிஸ்து மூலமா எங்களை தேவன் இந்த ಪಾವத்திலிருந்து ನೀಕಿ இருக்கிறாங்க. ನಿತ್ಯ ಜೀವನ ಕೊಟ್ಟಿದ್ದಾನೆ ಪ್ರಿಯರೇ. ಮರಿಬೇಡಿ, ನನಗೆ ಕೊಟ್ಟಂತ ಭಾಗ್ಯ ಏನು. ದೇವರ ಮಗಳಾಗಿ ನಮ್ಮನ್ನ
ಆ ಮುದ್ರೆಯನ್ನ ಕೊಟ್ಟಿದ್ದಾನೆ. ಪವಿತ್ರಾತ್ಮ ನಮ್ಗೆ ಕೊಟ್ಟಿದ್ದ, ಅನೇಕ ವಿಷಯಗಳಿದೆ. ಸಭೆಗೆ ಸೇರಿಸಿದ್ದಾನೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರನ್ನ ಆತನ ಮಂಡಲಿಗೆ ಸೇರಿಸ. ಕೊನೆಯ ವಾಕ್ಯ, ರಕ್ಷಿಪ್ಲ இருக்கிறவங்களோ ஒருவரையும் அவருடைய சபைக்கு சேர்த்து கொண்டே இருந்தார். added to church. ಲಾಸ್ಟ್ ವರ್ಡ್ 47. ನನ್ನನ್ನು ಸಭೆಗೆ ಸೇರಿಸಿದ್ದಾನೆ. ನನಗೆ ಪವಿತ್ರಾತ್ಮನನ್ನ ಮುದ್ರೆಯಾಗಿ ಕೊಡಲ್ಪಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟಿದ್ದಾನೆ. ಅದು ನನ್ನ ಕಾನ್ಸೆಪ್ಟ್ ಒಂದೇನೆ, ನನ್ನನ್ನು ಮಗನಾಗಿ ನಿರ್ಣಯ ಮಾಡಿದ್ದಾನೆ. ನಾನು ಪೇರೆಂಟ್ಸ್ ಲೆಕ್ಕದಲ್ಲಿ ಮಾತಾಡ್ತಿದ್ದೀನಿ ಪ್ರಿಯರೇ. ಇವತ್ತು ನನ್ನ ತಂದೆಗೆ ನಾನು ಮಾಡಬೇಕಾದಂತ ಕರ್ತವ್ಯಗಳು ತುಂಬಾ ಇದೆ. ಇವತ್ತು ಲೆಕ್ಕ ಹಾಕಳಿ, ನಾವೇನ್ ಮಾಡ್ಬೇಕಾಯ್ತು. 3ನೇ ಅಧ್ಯಾಯ 15ನೇ ವಾಕ್ಯ, ಅದರಲ್ಲೇ ಅದೇ ಅಪೊಸ್ತಲ 3ನೇ ಅಧ್ಯಾಯ 15ನೇ ವಚನ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿ. ಮತ್ತೆ ಇನ್ನೊಂದು ಸಾಕ್ಷಿ ಹೇಳ್ತಾರೆ, ಯೇಸು ಕ್ರಿಸ್ತನ ಸತ್ತಿ ಎದ್ದು ಬಂದಿದ್ದಕ್ಕೆ ನಾವೇ ಸಾಕ್ಷಿ. ಹಾಗಾದ್ರೆ ನಿಮಗೆ ಯಾರು ಸಾಕ್ಷಿ? ನಿಮಗೆ ಯಾರು ಸಾಕ್ಷಿ? ನೀವು ಸತ್ತಿ ಎದ್ದು ಬಂದ್ರಿಂದ ನಿಮ್ಗೆ ಯಾರು ಸಾಕ್ಷಿ? ಸಭಿಕರ ಸಾಕ್ಷಿ, ದೇವ್ರ ಸಾಕ್ಷಿನೇ, ಇಲ್ಲ ಅಂತಲ್ಲ. ಯಾರ ಮುಂದೆ ನೀವು ಇಲ್ಲಿ ಹೇಳ್ತದನಲ್ವ ಪೇತ್ರನು, ನಾವು ಸಾಕ್ಷಿ. ಹೆಂಗ್ ನೋಡಿದ್ರೆ ಯೇಸು ಕ್ರಿಸ್ತನ ಸಾಕ್ಷಿ ಅನ್ನೋದಕ್ಕೆ ಏನರ್ಥ? ನೋಡಿದೀವಿ ಅಂತ ಅರ್ಥ. ಯೇಸು ಕ್ರಿಸ್ತನ ಪುನರುತ್ಥಾನ ಒಂದೇ ಬಂದಿದ್ದು ನಿಜ, ಇಲ್ಲ ಅಂತ ಹೇಳ್ತಾ ಇದ್ರೆ ಅವತ್ತಿನ ಯೂದರು ಇಲ್ಲ, ಇದು ಸುಳ್ಳು ಅಂತ ಒಂದು 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 ಗುಂಪೆ ಇತ್ತು. ಅವ್ರಿಗೆ ಇಲ್ಲಲ್ಲ, ನೋಡ್ದು ಅಂತ ಹೇಳ್ತಾರೆ ಸಾಕ್ಷಿಯಾಗಿ. ಇವತ್ತು ನಾವು ಎದ್ದು ಬಂದಿದ್ದು ಸಭೆ ಸಾಕ್ಷಿಯಾಗಿದೆ. ನಿಮಗೆ ಗೊತ್ತಾ, ನೀವು ದೀಕ್ಷಾಸ್ಥಾನ ಹೊಂದಿದ್ದಕ್ಕೆ ನಿಮ್ಮ ಮಗಳು ಪಕ್ಕದಲ್ಲಿದ್ರೆ ನಿಮ್ಮ ಮಗಳು ಸಾಕ್ಷಿಯಾಗಿದ್ದಾಳೆ. ನಿಮ್ಮ ತಂದೆ ಪಕ್ಕದಲ್ಲಿದ್ರೆ ನಿಮ್ಮ ತಂದೆ ಸಾಕ್ಷಿಯಾಗಿದ್ದಾರೆ. ನನ್ನ ಗಂಡ ನನ್ನ ಪಕ್ಕದಲ್ಲಿದ್ರೆ ನನ್ನ ಗಂಡ ಸಾಕ್ಷಿಯಾಗಿದ್ದಾನೆ. சபை உங்க முன்னால சாட்சியா நிக்குதுங்க. நீங்க இயேசு கிறிஸ்து மூலியமா எழுப்பப்பட்டவங்க. சந்தோஷமான விஷயமா இல்லைங்களா? என்னுடைய ஞானஸ்தானம் எடுக்கிற போது எனக்கு இருந்த சாட்சியான காரியங்க, சந்தோஷமான காரியங்க. என்னுடைய சாட்சியா இருக்க போது என்னுடைய சகோதரங்க யாரும் இல்லை. என் ஞானஸ்தானம் எடுக்கிற போது நானு, என்னுடைய சகோதரர் ஜஸ்டின், ஜேம்ஸ், நான் 3 பேரும் ஒன்னா தான் ஞானஸ்தானம் எடுத்தோம். இதே பர்சனண்டில தான். அன்னைக்கு மூத்த சகோதரர் PR சுவாமி நம்மளுக்கு கொடுத்தாங்க. 91ல ஞானஸ்தானம் எடுக்கிற போது ரொம்ப சந்தோஷமா நம்ம எடுத்தோம். சபையாரெல்லாம் இருந்தாங்க, சுத்தி சபையார் இருந்தாங்க. இல்ல வெறிங்கெல்லாம் இருந்தீங்க அன்னைக்கு ஞானஸ்தானம் எடுக்கிற போது. நீங்க சாட்சி, நான் ஞானஸ்தானம் எடுத்தது. நீங்க ஞானஸ்தானம் எடுத்ததுக்கு நான் சாட்சியா இருக்கிறேன். எவ்வளவு சந்தோஷமான விஷயம். பக்கத்துல எங்க அம்மா இருந்தாங்க, சாட்சியா இருந்தாங்க நான் ஞானஸ்தானம் எடுக்கிற போது. என்னுடைய என் மனைவி இருந்தா ஞಾನಸ್ತಾನ எடுக்கிற போது, என் ಕಣವನಿಂದ ಜ್ಞಾನಸ್ತಾನ, ನನ್ನ ಗಂಡ ಇದ್ರು, ನನ್ನ ಹೆಂಡತಿ ಇದ್ರು, ನನ್ನ ಮಕ್ಕಳಿದ್ರು. ಇದಕ್ಕಿಂತ ಏನ್ರಿ ಬೇಕಾಗಿದೆ ಸಾಕ್ಷಿ? ಪೌಲನು ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಇವತ್ತು ನೀವು ಸಾಕ್ಷಿಯಾಗಿದ್ದೇವೆ ಇಲ್ಲಿರೋದು ದೀಕ್ಷಾಸ್ಥಾನದಲ್ಲಿ. ಆದ್ರೆ ಒಂದು ವಿಷಯ ಮರಿಬಾರ್ದು, ನಿಮ್ಮನ್ನ ದೇವರು ಎಬ್ಸಿದ್ದಾನೆ ಅನ್ನೋ ವಿಷಯದಕ್ಕೆ ದೇವ್ರು ನಮಗೆ ಸ್ತೋತ್ರ ಹೇಳ್ತಾನೆ ಇರ್ಬೇಕು. ಯಾವತ್ತು ದೇವರಿಗೆ ಯಾವತ್ತು ಚಿರಋಣಿಯಾಗಿ ಬದುಕಬೇಕು. 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸಹ ಅದನ್ನು ಹೇಳ್ತದೆ. 4:10 ಹೇಳ್ತದೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರಲ್ಲಿಗೂ ತಿಳಿಯಬೇಕಾದದೇನೆಂದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ತಿಳಿಯಬೇಕಾದ್ರೆ ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತ ನಜರೇತಿನ ಯೇಸುವಿನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ ಹೇಳ್ತಾನಲ್ಲಿ. ಈ ಅದ್ಭುತ ನಡೀತಲ್ಲ, ಯಾರಿಂದ ಗೊತ್ತಾ? ಅವತ್ತು 3ನೇ ದಿನ ಎದ್ದು ಬಂದಲ್ಲ, ಆ ನಜರೇತಿನ ಯೇಸುವಿನ ಹೆಸರಲ್ಲಿ ಇವನು ಗುಣ ಆದ ಅಂತ ಹೇಳ್ತಾನೆ. ಯಾಕೆ ಈ ಮಾತುಗಳನ್ನ ನಿಮಗೆ ಜ್ಞಾಪಕ ಮಾಡ್ತಿದ್ದೀನಿ ಕ್ರಿಸ್ತನಲ್ಲಿ ಪ್ರಿಯರೇ? ನೀವು ಏನಾಗಿತ್ತು ಅಂತ ಲೆಕ್ಕ ಹಾಕ್ಬೇಕಾಗಿದೆ. ಫಿಲಿಪಿಯದವರಿಗೆ ಬರೆದಂತ ಪತ್ರಿಕೆ, ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 10. ಫಿಲಿಪಿಯನ್ಸ್ ಬೇಗ ಓದಿ. ಫಿಲಿಪ 3ನೇ ಅಧ್ಯಾಯ 10ನೇ ವಾಕ್ಯ. ಆತನನ್ನು ತನ್ನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನ, ಆತನ ಬಾಧೆಗಳಲ್ಲಿ ಪಾಲ್ಗಾರನಾಗಿರುವ ಪದವಿಯನ್ನ ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪವಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಪೌಲನು ಏನ್ ಹೇಳ್ತಿದ್ದಾನೆ ಇಲ್ಲಿ ಫಿಲಿಪ್ಪ ಸಭೆಯವರಿಗೆ? ಈ 10ನೇ ವಾಕ್ಯ ತುಂಬಾ ಹೊತ್ತು ಹೇಳ್ಬೋದು. 2-3 ಅಂಶ ಇದೆ. ಯಾರಾದ್ರೂ ಹೇಳಿ ನೋಡವ. 10ನೇ ವಾಕ್ಯ 10 ವಚನ ವಾಸಿಂಗೆ ಬ್ರದರ್. உயிர்த்தெழுந்தின் வல்லமை 1. 2வது அவருடைய பாடலின் ஐக்கியத்தையும் அறிகிறதற்கும் அவருடைய மரணத்துக்கு ஒப்பான மரணத்துக்குள்ளாகி எப்படியாயினும் நான் மரித்தோரிலிருந்து உயிர்த்தெழுந்திருப்பதற்கு தகுதியாகும்படிக்கு அவருக்காக எல்லாவற்றையும் நஷ்டம் என்று விட்டேன். என்ன சொல்றாருங்க? அந்த ಉಯಿರ್ತೆಳ್ದ ಪುನರುತ್ಥಾನದ ಶಕ್ತಿ ಅಂತ ಹೇಳ್ತಾನೆ. ಇಲ್ಲಿ ಕನ್ನಡದಲ್ಲಿ ಹೇಳ್ತಾನೆ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಾ, ನಿಮ್ ಪುನರುತ್ಥಾನದಲ್ಲಿ ಒಂದು ದೇವರ ಶಕ್ತಿ ಅಲ್ಲಿದೆ. 2ನೇದು ಹೇಳ್ತಾನೆ ಆತನ ಬಾಧೆಗಳಲ್ಲಿ ಪಾಲ್ಗಾರರಾಗಿರುವ ಪದವಿಯನ್ನ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ
ಬಾಧೆಗಳು ಒಂದು ಪದವಿಗೆ ಹೋಲಿಸಿ ಪೌಲನು ಇಲ್ಲಿ ಪತ್ರ ಬರೀತಿದ್ದಾನೆ. ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪವಾಗಬೇಕೆಂಬುದು ನನ್ನ ಕುತೂಹಲವಾಗಿದೆ ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಯಾರು, ದೇವರ ಚಿತ್ತ ಏನು, ನಾವು ಏನಕ್ಕೆ ಬದುಕಿದ್ದೇವೆ ಈ ಭೂಮಿಯಲ್ಲಿ ಅನ್ನೋದು ಮಾತ್ರ ಮರಿಬೇಡಿ ಪ್ರಿಯರೇ. ಏನೋ ಈ ಲೋಕದ ಪ್ರಯಾಣದಲ್ಲಿ ನಮ್ಮ ಕುಟುಂಬದ ಸಮಸ್ಯೆಗಳಿದೆ, ದೇಹದ ಅನಾರೋಗ್ಯ ಇದೆ, ಸಾಲದ ಬಾಧೆ, ಏನೆಲ್ಲ ಇರ್ಬೋದು. ಇವನ್ನೇ ನನ್ನ ತಲೆಯಲ್ಲಿ ನಾನು ತುಂಬಿಕೊಂಡೇ ಇದ್ರೆ ನನಗೆ ಕೊಟ್ಟಂತ ನಿತ್ಯ ಜೀವ, ನನಗೆ ಸಿಕ್ಕಿದಂತ ದೇವರ ಮಗಳು ಎಂಬಂತ ಪದವಿ, ದೇವರ ಮಗ ಎಂಬಂತ ಪದವಿ, ಆ ಪುನರುತ್ಥಾನದ ಶಕ್ತಿ, ಇವೆಲ್ಲ ನಮ್ಮಿಂದ ಬಿಟ್ಟು ದೂರ ಹೊಂಟೋಗುತ್ತೆ. ನಮ್ಮನ್ನ ಇದು ಮುಚ್ಚಾಕ್ಬಿಡ್ತದೆ ಈ ಲೋಕದ ಸಮಸ್ಯೆಗಳು. ದೇವರಿಗೆ ಒಪ್ಪಿಸಿ ಬಿಡಿ. ದೇವರ ಯೇಸು ಕ್ರಿಸ್ತನು ಅದನ್ನೇ ಹೇಳಿದ್ದು. ಏನ್ ಹೇಳ್ತಾನೆ ಯೇಸು ಕ್ರಿಸ್ತನು ಬೆಟ್ಟದ ಪ್ರಸಂಗದಲ್ಲಿ ಮೌಂಟನ್ ಟೀಚರ್ ಏನಿದೆ, ಚಾಪ್ಟರ್ 6:33, ಇಂಗ್ಲಿಷ್ ಅಲ್ಲಿ ಹೇಳಿ, ಸೀಕೆ ಫಸ್ಟ್. ಏನಾದ್ರ ಅರ್ಥ ಏನು? ಮೊದಲು ನೀವು ದೇವರ ರಾಜ್ಯವನ್ನ ನೀತಿಯನ್ನ ತಿಳಿದ್ರೆ ಏನೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ 31ರಿಂದ. ಈ ಲೋಕದ ಎಲ್ಲಾ ಆಶೀರ್ವಾದವನ್ನ ಕೊಡ್ತೀನಿ ಅಂತಾನೆ. இல்லைங்களா பிரதர்? இந்த உலகத்துல நீங்க எதெல்லாம் எதிர்பார்க்கறீங்களோ நான் கொடுக்குறேன். ஃபர்ஸ்ட் தேவனுடைய ராஜ்யத்தை நீதியை நீங்க தேடுங்க. தேவனுடைய ராஜ்யம் என்ற சபையும் அதுல இருக்க தேவனுடைய நீதியின் வார்த்தைகளை நம்ம கைகொண்டு நடந்தால் இந்த உலகத்துல நீங்க என்ன செய்ய வேண்டியதோ அதுக்கு நீங்க செய்ய முடியும். இயேசு கிறிஸ்து சொல்லியாச்சு. இப்ப நித்திய ஜீவனை பெற்றுக்கொண்டிருக்கிற நம்போ, ஞானஸ்தானம் பெற்றுக்கொண்டிருக்கிற நம்போ, சபையில இருக்கிற நான் எப்படியா வாழணும்னு சொல்ற யோசனை பண்ணி பாருங்க. எப்படி சிந்தித்து பாருங்க. ಹೇಗೆ ಯೋಚನೆ ಮಾಡಿ ನಾವು ಕ್ರಿಸ್ತನ ಪ್ರಿಯರೇ, ಪುನರುತ್ಥಾನ ಎಂಬುದು ಯಾರಿಂದನೂ ಕೊಡಕ್ಕಾಗ್ತಿರುವಂತ ಒಂದೇ ಒಂದು ವಿಷಯ. ಅದು ಮಾತ್ರ ಮರಿಬೇಡಿ. ಇವತ್ತು ಮನೆಗೆ ಹೋಗುವಾಗ, ಇವತ್ತು ನನಗೆ ಕೊಟ್ಟಂತ ಈ ಪುನರುತ್ಥಾನ, ನನಗೆ ಕೊಟ್ಟಂತ ಈ ಒಂದು ದೇವರ ಮಗ ದೇವರ ಮಗಳು ಎಂಬಂತ ಸರ್ಟಿಫಿಕೇಟ್ ಯಾರಿಂದನೂ ಕೊಡಕ್ ಸಾಧ್ಯ ಇಲ್ಲ. ನಮ್ಗೆ ಯಾರಿಂದನೂ ಕೊಡಕ್ಕಾಗಲ್ಲ. ಯಾರಿಂದ ಕೊಡಕ್ ಸಾಧ್ಯ ಇದ್ರೆ ಹೇಳಿ. உங்களே தேவனுடைய பிள்ளை, தேவனுடைய மகன் மகள்ன்ட்டு ஒரு சர்டிபிகேட் கொடுக்குறவங்க யாருன்னா இருக்கிறாங்களா இந்த உலகத்துல? தேவன் ஒருத்தர் தான் கொடுக்கணும், இல்லைங்களா? எங்க எப்படி கொடுக்குறாரு? எதிர் மூலியமா கொடுக்குறாரு? ಯಾವ್ದ್ರ ಮೂಲಕ ಕೊಡ್ತಾರೆ? ನೀವು ದೇವರ ಮಗಳು ದೇವರ ಮಗ ಅಂತ. ಪುನರುತ್ಥಾನದ ಯೇಸು ಕ್ರಿಸ್ತನ ಬಗ್ಗೆ ಏನಂದ್ರು? ರೋಮದಲ್ಲಿ ಪೌಲನು ಏನಂತಾನೆ? ಆತನ ಸತ್ತು ಪುನರುತ್ಥಾನ ಹೊಂದಿದಾಗ ಆತನ ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟನು ಅಂತ ಪ್ರಕಾರವೇ ನಾವು ನೀವು ದೀಕ್ಷಾಸ್ಥಾನದ ಮೂಲಕವೇ ದೇವರ ಮಗಳು ದೇವರ ಮಗ ಅಂತ ನಾವು ಪಡ್ಕೊಂಡಿದ್ದೀವಿ. ಈ ಬದುಕಲ್ಲಿ ಬದುಕಿರುವಂತ ನಾವು ನೀವು ಕ್ರಿಸ್ತನ ಪ್ರಿಯರೇ, ಯೇಸು ಕ್ರಿಸ್ತನು ಸಿಕ್ಕಿದಂತ ಭಾಗ್ಯ ನಮ್ಗೆಲ್ಲರಿಗೂ. ಈಗ ಯೇಸು ಕ್ರಿಸ್ತನಲ್ಲಿದ್ದಾನೆ. ಯೇಸು ಕ್ರಿಸ್ತ ಹೆಂಗ இருக்கிறாருங்க? தேவனை வலது வருஷத்துல உட்கார்ந்து கொண்டு இருக்கிறார். வேத வசனம் சொல்லுது. செகண்ட் ಕಮ್ಮಿಂಗ್ ನಮ್ಮ ಕೂಡ ಹೆಂಗ போறோம்? ಎರಡನೇ ಬರುವಿಕೆಯಲ್ಲಿ, ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವೆಲ್ಲಿ ಹೋಗ್ತೀವಿ? ಅದೇ ಸ್ಥಳಕ್ಕೆ ದೇವರು ಆತನ ಒಪ್ಪಿಸುವಂತನಾಗಿದ್ದಾನೆ ಪ್ರಿಯರೇ. ಇನ್ನು ಅನೇಕ ವಾಕ್ಯಗಳಿದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 15 ಬರ್ಕೊಳ್ಳಿ. 15ನೇ 20ನೇ ವಾಕ್ಯದಲ್ಲಿ ಸಹ ಹೇಳ್ತಾನೆ. ಅದೇ 15 23ನೇ ವಾಕ್ಯವನ್ನು ನೋಡಿ ನಾನು ಮುಗಿಸ್ತೇನೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15:23 23 ಯಾವ್ದು ಓದಿ. ಆದರೆ ಪ್ರತಿಯೊಬ್ಬರು ತನ್ನ ತನ್ನ ಕೈಗೊಂಡಿರುವರು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನ ಒಡವೆ ಎದ್ದು ಬರುವರು. ಎಷ್ಟು ಬ್ರದರ್? அவனவன் தங்கள் வரிசையிலே உயிர்ப்பிக்கப்படுவான். முதற்பலனானவர் இது 24 வசனம் வாசிங்க. அதுவும் போதும். 21ல 20ல எழுதிக்கிங்க. 24 வசனம் மாத்திரம் வாசிங்க. டைம் இல்ல. ಎಲ್ಲಾ ಅಧಿಕಾರವನ್ನು ಬಡವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಕೊಡುವಾಗ ಸಮ. ಏನ್ ಹೇಳ್ತಿದ್ರೆ ಇಲ್ಲಿ ಪೌಲನು ಬರೆದಂತ ಪತ್ರಿಕೆಯಲ್ಲಿ ಕೊರಿಂಥ ಸಭೆಯವರಿಗೆ? உங்களுக்கு புரியுது அந்த வசனம்? வாசிங்க பாருங்க. 24. அதன் பின்பு முடிவு உண்டாகும். அப்பொழுது அவர் சகல துரைத்தனத்தையும் சகல அதிகாரத்தையும் வல்லமையையும் பரிகரித்து தேவனும் பிதாவுமாயிருக்கிறவருக்கு ராஜ்யத்தை ஒப்புக்கொடுப்பார். தேவனுக்கு ಯೇಸು ಕ್ರಿಸ್ತ ಕೊಡ್ತಿರೋ ಎಲ್ಲಾ ಅಧಿಕಾರತೆ ನಿವೃತ್ತಿ ಮಾಡಿ, ಎಲ್ಲವನ್ನ ಮುಗಿಸಿ, ಇಸ್ ಡ್ಯೂಟಿ ಕಂಪ್ಲೀಟ್ ಮಾಡಿ ಏನ್ ಮಾಡ್ತಾನಂತೆ ಯೇಸು ಕ್ರಿಸ್ತನು? ತಂದೆಯಾಗಿರುವ ದೇವರಿಗೆ ರಾಜ್ಯ ಅಂದ್ರೆ ಯಾವುದು? ಸಭೆ. ಸಭೆ ಅಂದ್ರೆ ಯಾರು? ನಾವು. ನಮ್ಮನ್ನ ಎಲ್ಲಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ? ಎಲ್ಲಿಗೆ ಒಪ್ಪಿಸ್ತೀನಿ ಅಂತ, ಯಾರಾದ್ರೂ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ಇಲ್ಲಿ? ತಂದೆಯಾಗಿರೋ ದೇವರಿಗೆ ರಾಜ್ಯವನ್ನು, ರಾಜ್ಯ ಜಾಗದಲ್ಲಿ ನಾವು ಅಂತ ಹೇಳುವ ತಂದೆಯಾಗಿರುವಂತ ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಏನಾಗುತ್ತಂತೆ? ದಿ ಎಂಡ್ ಅಂತ ಹಾಕಲ್ಪಡ್ತದೆ. ಈ ಭೂಮಿಯ ಅಂತ್ಯ ಆಗತ್ತೆ ಪ್ರೇರಣೆ. ಈ ದೇವರಿಗೆ ನಮ್ಮನ್ನ, ಈ ಸಭೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ನಾವು ಪ್ರತಿದಿನ ಪ್ರತಿ ಕ್ಷಣ ಪುನರುತ್ಥಾನವನ್ನ ಮರಿಬಾರ್ದು. ಈ ಪುನರುತ್ಥಾನದಿಂದಲೇ ನಮ್ಗೆ ಸಿಕ್ಕಿದಂತ ಭಾಗ್ಯ. ಈ ಪುನರುತ್ಥಾನದಲ್ಲೇ ದೇವರ ಮಗನಾಗಿ ಮಗಳಾಗಿದ್ದೇವೆ ಪ್ರೇರೆ. ದೇವರ ಜೊತೆಲಿ ಇಚ್ಚೋಡವಾಗಿ ಬದುಕುವ ಪ್ರೇರೆ. ಸಭೆಯಾಗಿ ಕೂಡಿಕೊಳ್ಳುವ, ದೇವರ ಕೂಡಿ ಬರುವಂತಹ ಸ್ಥಳವನ್ನ ಯಾವತ್ತೂ ಅಸಡೆ ಮಾಡಬೇಡಿ. ಈ ಬರಹಗಾರ ಅದನ್ನ ಹೇಳ್ತಾನೆ.
ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ಬಿಟ್ಟು ಬಿಡುವಂತೆ ನೀವು ಸಹ ಏನ್ ಮಾಡಬೇಡಿ, ದಯವಿಟ್ಟು ಬಿಡಬೇಡಿ. ಯಾಕಂದ್ರೆ ದೇವರ ಪ್ರಸನ್ನತೆಯ ಯೇಸು ಕ್ರಿಸ್ತನ ನೀತಿಯ ರಕ್ತ ಈ ಸಭೆ ಒಳಗಡೆ ತುಂಬಿದೆ. ಆ ರಕ್ತದಿಂದ ನಮ್ಮನ್ನ ನಿಮ್ಮನ್ನ ದೇವರ ಮಗಳಾಗಿ ಆರಿಸ್ಕೊಂಡಿದ್ದಾನೆ. அந்த ரத்தத்தின் மூலியமா தேவன் எங்களை பிள்ளையாவோ மகளா மகனா ஏற்றுக்கொண்ட போது சபையா கூடி வரப்போது, குடும்பமா கூடி வர, தனியா கூடி வரப்போது தேவன் கூட ஐக்கியத்தை வச்சு கொண்டிருந்தார். ஒரு நாள் இயேசு கிறிஸ்து இந்த சபை என்ற ராஜ்யத்தை தேவனுக்கு ஒப்பு கொடுக்கிற நாள் வரும். அந்த நாள் இந்த உலகத்தின் காரியத்தை தேவனுடைய ಅನಾದಿ ಕಾಲத்தை ತೀರ್ಮಾನ ದಿ ಎಂಡ್ ಎಂದು ಬೋರ್ಡ್ ಕೊಡಬಹುದು. ಆ ದಿನಕ್ಕಾಗಿ ನಾವು ಸಿದ್ಧರಾಗಿರುವ ಕ್ರಿಸ್ತನ ಪ್ರಿಯರೇ, ಸಭೆಯ ಕಾರ್ಯದಲ್ಲಿ ದಯವಿಟ್ಟು ನೀವು ಪಾಲ್ಗೊಳ್ಳಿ. ದೇವರ ಜೊತೆಯಲ್ಲಿ ಇಜ್ಜಡವಾಗಿರ್ಲಿ ಅಂತ ಹೇಳ್ತಾ ಸಮಯ ಕೊಟ್ಟಂತ ದೇವರಿಗೂ ಸಭೆಗೂ ಒಂದನೇ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.